ಅಲ್ಲಿ ಬರುತ್ತೆ ಒಂದು ನಿಮಿಷ. ಅವ್ರಿಗೆ ಬರ್ತಾ ಇರುತ್ತೆ ಮೊಬೈಲಲ್ಲಿ ಇವಾಗ. ಈ ಕಡೆಗೆ ಡೈರೆಕ್ಷನ್ ಮಾಡಿ, ಇಲ್ಲಿಗೆ ಅಲ್ಲಿ ನೀವು ನಿಂತ್ಕೊಂಡು ಮಾತಾಡ್ರಿ. ಹೋಗ್ರಿ ಮುಂದೆ ಹೋಗ್ರಿ, ಇನ್ನ ಮುಂದೆ ಹೋಗಿ. ಹಾ, ನಿಮಗೆ ಚಾರ್ಟ್ ಅಲ್ಲಿ ನಿಂತ್ಕೊಳ್ಳಿ. ಅವ್ರ ಕಡೆ ಡೈರೆಕ್ಷನ್ ಮಾಡಿ, ಅದು ಮಾಡಿ, ಇನ್ನ ಅವ್ರ ಕಡೆ ಮಾಡಿ. ದಿಟ್ಗಿದ್ದು ಹೋಗತ್ತಾ ಇಲ್ಲ ಏನಾದ್ರು ಇಡ್ಬೇಕಾ ನೋಡಿ. ಕೊಡಿಯಮ್ಮ, ನೀವು ಬಂದು ಕೊಡಿ, ಟೇಪ್ ಇದೆಲ್ಲ ಕೊಡಿ. ಈಗ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಅವ್ರು ಮಾತಾಡೋದು ಕೇಳ್ಸತ್ತ ನೋಡ್ರಿ ರಾಜೇಶ್, ಅವ್ರು ಮಾತಾಡೋದು ಕೇಳ್ಸತ್ತ ನೋಡಿ. ಇಲ್ಲ, ನೀವು ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು, ಬೋರ್ಡ್ ನೋಡ್ಕೊಂಡು. ಅಲ್ಲಿ ಬರ್ತೀರಾ, ಏನ್ ತೊಂದ್ರೆ ಇಲ್ಲ. ಈ ಕಡೆಗೆ ಇರ್ತಾರ ಅವನು. ಅಲ್ಲ, ನಿಮಗೆ ಕ್ಯಾಮ್ರಾ ನಿಮ್ ಕಡೆ ಬರ್ಬೇಕಲ್ಲ. ಅವ್ ನೀವು ಮಾತಾಡೋದು ಕೇಳ್ಸತ್ತೆ. ಈಗ ಮಾತಾಡೋದು ಕೇಳಿಸ್ತಾ ಇದೆ ತಾನೆ? ಇವ್ರ ಈ ಕಡೆಗೆ ಇಲ್ಲಿ ಮಾಡಿ, ಬೋರ್ಡ್ ಕಡೆ. ಬೋರ್ಡ್ ಅಲ್ಲಿ ಇದೆ ಚಾರ್ಟ್, ಬಟ್ ಬೇರೆಯವ್ರಿಗೆ ಅಲ್ಲ ಆ ಚಾರ್ಟ್ ಹಾಕ್ತೀನಿ ನಾನು. ಅನ್ಸ್ಕೊಳ್ಳಿ, ಇದನ್ನ ತಿರ್ಸಿದ್ರೆ ಆಯ್ತು. ಆಮೇಲೆ ತಿರ್ಸಿ, ಅದನ್ನ ತಿರ್ಸಿ. ಮಾತಾಡಿ ನೋಡೋಣ. ನೀವು ಮಾತಾಡಲ್ಲ. ಚಾರ್ಟ್ ಬಂದಿದೆ ತಾನೆ? ಇವಾಗ ಮಾತಾಡಿ. ಲಗ್ನ ಹೇಳಿ, ಮಾತಾಡಿ. ಲಗ್ನದಲ್ಲೇ ಕೇತು ಇದ್ದಾನೆ, ಏನ್ ಹೇಳ್ತೀರಾ ಅವ್ರಿಗೆ? ಆಧ್ಯಾತ್ಮಿಕವಾದಂತ ವ್ಯಕ್ತಿ. ವಿಡಿಯೋ ಇದು ಸೌಂಡ್ ಆಫ್ ಮಾಡ್ಕೊಳ್ಳಿ. ಅಲ್ಲಿ ಪರಿಧಾನಿಲ್ಲ. ಮೈನಲ್ಲಿ ಶನಿ ಚಂದ್ರ ಬುಧ ಅದರಿಂದ ಕೇತು ನೋಡ. ಲೈವ್ ಹೋಗ್ತಾ ಇದೆ. ಲೈವ್ ಹೋಗ್ತಾ ಇದೆ. ಹೇಳಿ, ನೀವು ಪಟ್ 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 ಅಂತ ಮಾತಾಡ್ಬೇಕು. ಈ ಮನುಷ್ಯ ಹೇಗಿರ್ತಾನೆ? ಗುರುದಿಂದ ಸ್ವಲ್ಪ ಕೋಪಿಷ್ಟ. ಮತ್ತು ಗುರು ಮತ್ತು
ರವಿ ಇರೋದ್ರಿಂದ ಎರಡನೇ ಮನೆಯಲ್ಲಿ ಬುಧ ಇದ್ದಾನೆ, ಗುರುವಿನಿಂದ ಎರಡನೇ ಮನೆಯಲ್ಲಿ ಬುಧ ಇದ್ದಾನೆ. ಹಾ ಗುರು ಅಂದ್ರೆ ಜೀವಕಾರಕ ಅವರೇನೆ ಹೌದು. ಅಲ್ವಾ. ಎರಡನೇ ಮನೆಯಲ್ಲಿ ಬುಧ ಇದ್ದಾನೆ. ಎರಡನೇ ಮನೆಯಲ್ಲಿ ಬುಧ ಇರೋದ್ರಿಂದ ಈ ಮನುಷ್ಯ ಸ್ವಲ್ಪ ಜಾಲಿಯಾಗಿರ್ತಾನೆ. ಹಾಸ್ಯ ಪ್ರವೃತ್ತಿ. ಆಶೆ ಪ್ರವೃತ್ತಿ, ಟೋಪಿ ಗಿಪಿ ಹಾಕೊಂಡು ಸ್ವಲ್ಪ ಇದೆಲ್ಲ ಇರುತ್ತೆ. ಬಟ್ ಆ ರೀತಿ ಇಲ್ಲ, ಕಾಣ್ತಾ ಇಲ್ಲ. ಇದಾರೆ ಟೋಪಿ ಎಲ್ಲ ಹಾಕೊಂತಾರ, ಕಾಪಿ ಹಾಕೊಳ್ತಾರೆ, ಹಾಸ್ಯ ಪ್ರವೃತ್ತಿ ಇಲ್ಲ. ಅದು ಆಮೇಲಕ್ಕೆ ಮಾತು ಆತರ ಸ್ವಲ್ಪ ನಗ್ನಗ್ತಾ ಮಾತಾಡ್ತಾರೆ ಅಂತ. ಬುಧ ಎರಡನೇ ಮನೆಯಲ್ಲಿ ಇದ್ರೆ, ಬಟ್ ಶನಿ ಇದ್ದಾನಲ್ಲ ಜೊತೆನಲ್ಲೇ. ಹೇಳಿ. ಕೋಪಿಷ್ಟ. ಶನಿ ಎರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಯಾವ ತರ ಇರುತ್ತೆ ಅವರು ನೋಡಿ. ಶನಿ ಮತ್ತೆ ಚಂದ್ರ ಎರಡನೇ ಮನೆಯಲ್ಲಿ ಇದ್ದಾರೆ ಗುರುನಿಂದ. ಅವ್ರ ಮಾತು ಹೆಂಗಿರುತ್ತೆ? ಸ್ವಲ್ಪ ನಿಧಾನವಾದ ಮಾತು ಮತ್ತು ತೀಕ್ಷ್ಣವಾದ ಮಾತು. ಶನಿ ಅಂತಂದ್ರೆ ಓಲ್ಡ್ ಇಶ್ಯೂಸ್ ಅಂತ, ಮುಗಿದೋದ್ ಕತೆ ಅಂತ. ಈ ಮನುಷ್ಯ ಯಾವಾಗ್ಲೂ ಮುಗಿದೋದ್ ಕಥೆನ ಮಾತಾಡ್ತಾ ಇರ್ತಾನೆ. ಮುಗಿದೋಗಿದ್ದು ಫಾಸ್ಟ್ ಪ್ರೆಸೆಂಟೇಷನ್ ಅಲ್ಲ, ಫಾಸ್ಟ್ ಪ್ರೆಸೆಂಟ್ ಮಾತಾಡಲ್ಲ. ಏನ್ ಮಾತಾಡ್ತಾರೆ? ಫಾಸ್ಟ್ ಇಂದ ಮಾತಾಡ್ತಾರೆ, ಅದು ಅಬ್ಸರ್ವ್ ಮಾಡಿದ್ದಾರೆ. ಎಲ್ಲ ಮುಗಿದೋಗಿರೋದನ್ನೇ ಮಾತಾಡ್ತಾ ಇರ್ತಾರೆ. ಯಾಕೆ ಹೇಳಿ? ಶನಿ ಇದ್ದಾನೆ. ಆಯ್ತಾ? ಹಾ, ಚಂದ್ರ ಹೇಳಿ. ಚಂದ್ರ ಅಂದ್ರೆ ತಿರುಗಾಟ ಜಾಸ್ತಿ ಇರುತ್ತೆ ಅಂತ. ಆಮೇಲೆ ಹೇಳಿ. ಬಿಸ್ನೆಸ್ ಇದೆ, ಎರಡನೇ ಮನೆಯಲ್ಲಿ ಬುಧ ಇದ್ದಾನೆ ಗುರುವಿನಿಂದ. ಯಾವ ತರ ಇರುತ್ತೆ? ಅಂದ್ರೆ ಏನೇ ಮಾತಾಡಿದ್ರು ವ್ಯವಹಾರಿಕವಾಗಿ ಮಾತಾಡ್ತಾ ಇರ್ತಾರೆ. ವ್ಯವಹಾರಿಕವಾಗಿ ಮಾತಾಡ್ತಕ್ಕಂಥದ್ದು. ಬುಧ ಅಂದ್ರೆ ವ್ಯವಹಾರ ಅಂತ. ಬುಧ ಅಂದ್ರೆ ಏನು? ವ್ಯವಹಾರ ಅಂತ. ಗೊತ್ತಾಯ್ತಲ್ವಾ? ಎಲ್ಲರೂ ಲೈವ್ ನಲ್ಲಿ ಇದ್ದೀರಾ, ನೀವೆಲ್ಲರೂ ಲೈವ್ ನಲ್ಲಿ ಇದ್ದೀರಾ. ವಿಡಿಯೋ ಆನ್ ಮಾಡ್ಕೊಟ್ರೆ ನಿಮ್ಗೆಲ್ಲರದ್ದು ಫೋಟೋ ಬರುತ್ತೆ, ಇಲ್ಲಾಂದ್ರೆ ತಿಳಿಸ್ಬೇಕು. ಹೇಳಿ. ಪಟ್ 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 ಅಂತ ಹೇಳ್ಬೇಕು. ಶುಕ್ರ ರಾಹು. ಶುಕ್ರ ಅಂದ್ರೆ ಹೆಂಡತಿ. ಶುಕ್ರ ಅಂದ್ರೆ ಹೆಂಡತಿ, ರಾಹು ಜೊತೆ ಇರೋದು. ಹೆಂಡತಿ ತುಂಬಾ ಯಾವಾಗ್ಲೂ ವಟ 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 ಅಂತ ಇರ್ತಾರೆ ಹೆಂಡತಿ. ಈ ಮನುಷ್ಯ ಯಾವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾಕೆ ಹೇಳಿ? ಎರಡನೇ ಮನೆಯಲ್ಲಿ ಬುಧ ಚಂದ್ರ ಶನಿ ಇದ್ದಾರೆ. ಏನ್ ಹೇಳಿ? ಯಾವ ತರ ಇರುತ್ತೆ? ಮಾಡ್ಬೇಕು, ಮಾಡಿ. ಗೊತ್ತಾಗ್ತದೆ, ಮಾಡಿ ಮಾಡಿ, ಸ್ವಲ್ಪ ಕರೆಕ್ಟ್ ಆಗಿ ಮಾಡಿ. ಬುಧ ಚಂದ್ರ ಶನಿ ನೋಡಿ. ನಾನು ನಿಮ್ಗೆ ಪಾಠ ಮಾಡುವಾಗ ಹೇಳಿದ್ದೆ, ಶನಿ ಬುಧ ಯಾರಿಗಿರುತ್ತೆ ಅವ್ರಿಗೊಂದು ಸ್ಟೆಪ್ನಿ ಯೋಗ ಇರುತ್ತೆ ಅಂತ. ಚಂದ್ರ ಅಂದ್ರೆ ಸುತ್ತಾಡೋದು ಅಂತ. ಅಂದ್ರೆ ಒಂದು ಇವ್ರ ಗಾಡಿನಲ್ಲಿ ಸ್ಟೆಪ್ನಿ ಇಟ್ಕೊಂಡು ಊರೆಲ್ಲ ಸುತ್ತಬಹುದು, ಇಲ್ಲ ಸ್ಟೆಪ್ನಿಗೋಸ್ಕರ ಊರು ಸುತ್ತಬಹುದು. ಎರಡರಲ್ಲೊಂದು. ಗಾಡಿ ಸ್ಟೆಪ್ನಿ ಇದೆ, ಅದು ಮುಂಜಾಗ್ರತೆಯಿಂದ ಇಟ್ಕೊಂಡು. ಗೊತ್ತಾಯ್ತಾ? ಹೇಳಿ. ಆಮೇಲೆ ನೆಕ್ಸ್ಟ್ ಹೋಗ್ಬೇಕು, ಮುಂದಕ್ಕೆ ಹೋಗಿಲ್ಲ ನೋಡಿ, ಕಷ್ಟ ಆಗ್ತಾ ಇದೆ. ನಾನು ಹೇಳ್ತೀನಿ, ಮುಂದಕ್ಕೆ ಹೋಗಿ. ಇವಾಗ ಹೆಂಗೆ ಗೊತ್ತಾ? ಲಗ್ನ ನೀವು ತಗೊಂಡ್ರೆ ಪರಾಶರ ಪ್ರಕಾರ ಎಕ್ಸ್ಪ್ಲೇನ್ ಮಾಡಿ. ಲಗ್ನ ತಗೊಂಡ್ರೆ ಇಲ್ಲ ಬೇಡ. ಇವಾಗ ಇದೆ ಚಾರ್ಟ್, ಒಂದು ಕರೆಕ್ಟ್ ಆಗಿರೋ ಹಾಗೆ ಹೇಳ್ಬೇಕು. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು. 10/9/2023 ಸಮಯ ಹೇಳಿ. 14/5. ಊರು ಇವಾಗ ಎಕ್ಸ್ಪ್ಲೇನ್ ಮಾಡಿ. ಗುರು ಎಲ್ಲಿದ್ದಾನೆ? ಸಿಂಹರಾಶಿ. ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಆಲೋಚನೆ ಧಾರ್ಮಿಕವಾಗಿರುತ್ತೆ, ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಫಸ್ಟ್. ಸೆಕೆಂಡು, ಗುರುವಿನಿಂದ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ. ಪರೋಪಕಾರ. ಗುರುವಿನಿಂದ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ. ಯಾವಾಗ್ಲೂ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಿಷ್ಠೂರವಾಗಿ ಮಾತಾಡ್ತಾರೆ. ಕೇತು ಇದ್ದಾಗ ಎರಡನೇ ಮನೆಯಲ್ಲಿ. ಹೌದು, ಬೇರೆಯವರಿಗೆ ಹರ್ಟ್ ಆಗುತ್ತೆ ಅವ್ರ ಮಾತು, ಅರ್ಥ ಮಾಡ್ಕೊಳ್ಳಿ. ಕೇತು ಎರಡನೇ ಮನೆಯಲ್ಲಿ ಕೇತು ಇದ್ರೆ ಅವ್ರ ಮಾತು ಏನಾಗುತ್ತೆ, ಬೇರೆಯವರಿಗೆ ಹರ್ಟ್ ಆಗುತ್ತೆ. ಆಗುತ್ತೋ ಇಲ್ವೋ ಅವ್ರಿಗೆ ಗೊತ್ತಾಗಲ್ಲ, ಬಟ್ ಅವ್ರು ಮಾತಾಡ್ತಾ ಇರ್ತಾರೆ. ಗೊತ್ತಾಯ್ತಲ್ವಾ? ಒಂದು. ಆಮೇಲೆ ಕೇತು ಅಂತಂದ್ರೆ ಕಟ್ ಮಾಡ್ತಕ್ಕಂಥ ಗ್ರಹ ಅಂತ. ಕೇತು ಅಂದ್ರೆ ಏನ್ ಹೇಳಿ? ಕಟ್ ಮಾಡ್ತಕ್ಕಂಥ ಗ್ರಹ ಅಂತ.
ಇವ್ರ ಜಾತಕದವ್ರು ಏನ್ ಮಾಡ್ತಾರೆ, ಎರಡನೇ ಮನೆಯಲ್ಲಿ ಕೇತು ಇರೋದ್ರಿಂದ ಅದೆಲ್ರಿ ಆಗುತ್ತೆ, ನಮ್ಗೆಲ್ರಿ ಆಗತ್ತೆ, ಅಯ್ಯೋ ನಾನ್ ಇದಕ್ಕೆಲ್ಲ ಏನ್ ಹೇಳಿ, ಇದು ಯೋಜನೆಗಳನ್ನು ಕಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಮೈನಸ್ ನೆಗೆಟಿವ್. ಹೇಳ್ಕೊಂಡು ಹೋಗ್ಬೇಕ್ರಿ, ನಿಲ್ಸ್ಬಾರ್ದು. ಹೇಳಿ. ಇವಾಗ ಶುಕ್ರ, ರವಿ, ಮಂಗಳ ಇದೆ. ಶುಕ್ರ ಅಂದ್ರೆ ಹೆಂಡತಿ, ಮಂಗಳನ ಜೊತೆನಲ್ಲಿದ್ದಾನೆ. ಹೆಂಡತಿ ಹೇಗಿರ್ತಾಳೆ? ಹೆಂಡತಿಗೆ ನೋಡಿ, ಇಲ್ಲಿ ಶುಕ್ರ ಅಂದ್ರೆ ಹೆಂಡತಿ, ಅಲ್ಲಿ ಎರಡು ಫೈರಿ ಪ್ಲಾನೆಟ್ಸ್ ಇದೆ. ಯಾವುದು? ರವಿ ಮತ್ತೆ ಮಂಗಳ. ಫೈರಿ ಪ್ಲಾನೆಟ್ಸ್ ಯಾವಾಗ ಶುಕ್ರನ ಜೊತೆ ಇರುತ್ತೆ, ಇವರ ಮಿಸ್ಸಸ್ಗೆ ಯಾವಾಗ್ಲೂ ಉಷ್ಣದ ಕಾಯಿಲೆಗಳು ಬರ್ತಾ ಇರುತ್ತೆ, ಉಷ್ಣ ಶರೀರ. ಹೌದಲ್ವಾ? ಅಲ್ಲಿ ಇಂಡಿಕೇಶನ್ ಇರೋದು ಹಂಗೆ. ಅಂದ್ರೆ ಏನೇ ಸ್ವಲ್ಪ ವ್ಯತ್ಯಾಸ ಆದ್ರೂ ದೇಹದಲ್ಲಿ ಹೀಟ್ ಜಾಸ್ತಿ ಇರುತ್ತೆ ಅಲ್ಲಿ ಬರ್ತಕ್ಕಂಥದ್ದು. ಶುಕ್ರ ಜೊತೆ ಯಾರಿರೋದು? ಕುಜ ಮತ್ತೆ ರವಿ ಇರೋದ್ರಿಂದ ಪಿತ್ತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಅವ್ರ ಮನೆಯವ್ರಿಗೆ ಇರತ್ತೆ ಅಂತ ಹೇಳುತ್ತೆ. ಅಥವಾ ಫೈರಿ ಪ್ಲಾನೆಟ್ ಇದ್ರೆ ಯಾವಾಗ್ಲೂ ಅವರು ಸ್ವಲ್ಪ ನೇರವಾಗಿ ಕಡಾತುಂಡಾಗಿ ಆತರ ಮಾತಾಡೋರು ಕೂಡ ಆಗಿರ್ತಾರೆ. ತುಂಬಾ ಇದ್ರಲ್ಲಿ ಫೈರಿ ಪ್ಲಾನೆಟ್ ಯಾವಾಗ್ಲೂ ಹಿಂದೆ ಮುಂದೆ ನೋಡಲ್ಲ, ಅದು ಇರತ್ತೆ ಅಲ್ವಾ? ಅಥವಾ ಇವಾಗ ನೆಕ್ಸ್ಟ್ ಅಲ್ಲಿಂದ ನೋಡಿದ್ರೆ ಶುಕ್ರನಿಂದ ಎರಡನೇ ಮನೆಯಲ್ಲಿ ಬುಧ ಇದ್ದಾನೆ. ಅವಾಗ ಏನಾಗುತ್ತೆ, ಸ್ವಲ್ಪ ಮಾತು ಸ್ವಲ್ಪ ನಗುನಗ್ತಾ ಇರ್ಬೋದು. ನಗುನಗ್ತಾ ಇದ್ರೂ ಕೂಡ ಜೊತೆನಲ್ಲಿ ಮಂಗಳ ಇರೋದ್ರಿಂದ ಖಾರವಾಗೇ ಇರುತ್ತೆ ಮಾತು. ಇವ್ರು ಹುಟ್ಟಿರೋದು ಅಲ್ಲ, ಇವರು ಜನ್ಮ ಕುಂಡ್ಲಿಯಲ್ಲಿ ರಾಹು ಮತ್ತೆ ಚಂದ್ರ ಇದ್ದಾರೆ. ಯಾರಿದ್ದಾರೆ? ರಾಹು ಚಂದ್ರ ಇದ್ದಾರೆ. ಅಂದ್ರೆ ಈ ಜಾತಕದವ್ರಿಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಮೈಂಡ್ ತುಂಬಾ ವಿಚಲಿತವಾಗುತ್ತೆ. ವಿಚಲಿತ ಅಂದ್ರೆ ಏನು? ಸ್ವಲ್ಪ ಚಂಚಲತೆನೋ ಅಥವಾ ಒಂದು ಭಯಾನೋ ಅಥವಾ ಖಿನ್ನತೆ ಅಂತ ನಾವು ಹೇಳ್ತೀವಿ. ಖಿನ್ನತೆ ಅಂದ್ರೆ ಒಂಥರ ಆಂಗ್ಸೈಟಿ. ಅದು ಕೂಡ ಈ ಮನುಷ್ಯನಿಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಹಿಂದೆ ಮುಂದೆ ಆಗುತ್ತೆ ಅಂತ. ಅಮಾವಾಸ್ಯೆ ಹಿಂದೆ ಮುಂದೆ ಬಂದಾಗ ಹಂಗಾಗುತ್ತೆ. ಶನಿ ಚಂದ್ರ ಯೋಗ ಈ ಜಾತಕದವರಿಗೆ ಇದೆ. ಶನಿ ಚಂದ್ರ ಯೋಗ ಈ ಜಾತಕದವರಿಗೆ ಇರೋದ್ರಿಂದ ಏನಾಗ್ಬೋದು, ಅಲ್ಲಿ ಲೈಟ್ ಹಾಕಿ ಅದಲ್ಲ ಅದಲ್ಲ ಪಕ್ಕದ ಅದ್ರ ಪಕ್ಕದ ಹಾಕಿ. ಈ ಕಡೆದ ಹಾಕಮ್ಮ ನೀವು, ಅದು ಆಚೆ, ಅದು ಆ ಕಡೆದ. ರೀ ಏನು ಮಾಡ್ತಾ ಇದ್ದೀರಲ್ಲ, ಇದನ್ನ ಆರಿಸ್ರಿ, ಅದನ್ನ ಹಾಕ್ರಿ ಆ ಕಡೆದು, ಅದು ಪಕ್ಕದ ಹಾಕಿ. ಹಾ ಬಿಡಿ. ಗೊತ್ತಾಯ್ತಾ? ಏನ್ ಹೇಳಿ, ಏನಾಗ್ತಾ ಇದೆ? ಅಮಾವಾಸ್ಯೆ ಹುಣ್ಣಿಮೆಗೆ ಇವ್ರಿಗೆ ಏನೋ ಒಂದು ಖಿನ್ನತೆ, ಮನಸ್ಸು ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗುತ್ತೆ. ಆಗುತ್ತಾ ಇಲ್ವಾ? ಆಗುತ್ತೆ. ಮತ್ತೆ ಚಂದ್ರ ಅಂದ್ರೆ ಮನಸ್ಸು, ರಾಹು ಅಂದ್ರೆ ಯೋಚನೆ, ಅಂದ್ರೆ ಕೆಟ್ಟ ಆಲೋಚನೆಗಳೆಲ್ಲ ಬರ್ಬೋದು. ಹೇಳಿ.
ಸರ್ ನಿಮ್ದೇ ಜಾತಕ ನೀವು ಪಟ 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 ಅಂತ ಮಾತಾಡ್ಬೇಕು. ಇಲ್ಲ ನಿಮ್ ವಿಚಾರ ಏನಂತ ಹೇಳಿ ಹೋಗ್ಲಿ. ನಿಮ್ ಜಾತಕ ನೋಡ್ಕೊಂಡು ನಿಮ್ ವಿಚಾರ ಏನಂತ ಹೇಳಿ. ಸತ್ಯವಾದ ಸಂಗತಿಗಳು ಹೇಳಿ. ಯಾವ್ದೋ ಒಂದು ಹೇಳ್ಬೇಕು. ಇಲ್ಲ ನಾನ್ ಹೇಳ್ತೀನಿ, ನೀವ್ ಕೇಳಿಸ್ಕೊಳ್ಳಿ ಅಷ್ಟೇ. ಸರ್ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಪ್ರಿಡಿಕ್ಷನ್. ಈಗ ನೋಡಿ, ಲಗ್ನದಿಂದ 12ನೇ ಮನೆಯಲ್ಲಿ ಗುರು ಇದ್ದಾನೆ ಇವ್ರಿಗೆ. ಏನಂದ್ರೆ 12ನೇ ಮನೆ ಗುರು. ಯಾವ ಪರಿಹಾರನೂ ಇವ್ರಿಗೆ ವರ್ಕ್ ಆಗಲ್ಲ. ಯಾವ ಪರಿಹಾರನೂ ಇವ್ರಿಗೆ ವರ್ಕ್ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಇವ್ರಿಗೆ ನಂಬಿಕೆ ಕಮ್ಮಿ ಇರುತ್ತೆ. ಅಥವಾ ಲಗ್ನದಿಂದ 12ನೇ ಮನೆಯಲ್ಲಿ ಗುರು ಇದ್ರೆ ಇವ್ರು 10 ಜನಿನ ಹತ್ರ ಪರಿಹಾರ ಕೇಳ್ಕೊಂತಾರೆ. ಅರ್ಥ ಆಯ್ತಾ? ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಲಗ್ನದಿಂದ 12ನೇ ಮನೆಯಲ್ಲಿ ಗುರು ಇದ್ರೆ ಇವ್ರೇನ್ ಮಾಡ್ತಾರೆ, ಇವಾಗ ನೀವು ನನ್ನನ್ನು ನಂಬಿ ಬಂದ್ರೆ ನೀವು ನಮ್ಮನ್ನ ದೇವ್ರು ಅನ್ನೋ ತರಾನೇ ಹೋಗ್ಬೇಕು. ಆಗ ನಿಮ್ಗೆ ಫಲ ಸಿಗುತ್ತೆ. ಬಿಡಪ್ಪ ಅವ್ರೇನೋ ಅಂದ್ರು ಇವ್ರೇನೋ ಅಂದ್ರು ಅಂತ ಹೋಗ್ತಾ ಇದ್ರೆ ನಿಮ್ಗೆ ಗುರು ತುಂಬಾ ಕೆಟ್ಟ ಪರಿಹಾರ ಇದನ್ನ ರಿಸಲ್ಟ್ ಅನ್ನ ಕೊಡಕ್ ಶುರು ಮಾಡ್ತಾನೆ. ಅರ್ಥ ಮಾಡ್ತಾರೆ. ನೀವು ಯಾರನ್ನ ನಂಬ್ತೀರಾ ಅದು ನಿಮ್ ಕೊನೆ ತನಕ ಕಾಪಾಡುತ್ತೆ. ಅದನ್ನ ನೀವು ಈ 12ನೇ ಮನೆ ಗುರು ಇರೋದ್ರಿಂದ ನಿಮ್ಗೆ ಆ ನಂಬಕ್ ಬಿಡಲ್ಲ. ನೀವು ಅದನ್ನ ಸರಿ ಮಾಡ್ಕೋಬೇಕು. ಧಾರಣೆ ಮಾಡ್ಕೋಬೇಕು ಯಂತ್ರ. ಹೌದು. ನೀವು ಗುರುನ ಸರಿ ಮಾಡಿಕೊಂಡು ಇದೇ ಗುರು, ಇವರೇ ನನ್ ಗುರು, ಇವರೇ ನನಗೆ ಎಲ್ಲ, ಇವಾಗ ಇನ್ನು ಇರೋ ದಿನ ಇವ್ರನ್ನೇ ನಾನು ಫಾಲೋ ಮಾಡ್ತೀನಿ ಅನ್ನೋ ತರ ಬಂದಾಗ ಗುರು ನಿಮಗೆ ಚೇಂಜ್ ಆಗುತ್ತೆ. ಗುರು ನಿಮ್ಮ ಲೈಫ್ ನಲ್ಲೇ ಚೇಂಜ್ ಆಗ್ಬಿಡ್ತಾನೆ. ಪಾಸಿಟಿವ್ ರಿಸಲ್ಟ್ ಕೊಡಕ್ ಶುರು ಮಾಡ್ತಾನೆ. ಅದನ್ನ ಅರ್ಥ ಮಾಡ್ಕೊಂಡು ಆಯ್ತಾ. ರವಿಗೆ ಕೇತು 5ನೇ ಮನೆಯಲ್ಲಿ ಇದ್ದಾನೆ. ತಂದೆ ಗಣಪತಿ ಪೂಜೆ ಮಾಡ್ತಾ ಇದ್ರು ಅಂತ. ಕೇತು ಅಂದ್ರೆ ಗಣಪತಿ, ಗೊತ್ತಾಯ್ತು? ಗಣಪತಿನ ಆರಾಧನೆ ಮಾಡ್ತಾ ಇದ್ರು. ಇಲ್ಲ ದಿನ ಗಣಪತಿ ಜಪ ಮಾಡ್ತಾ ಇದ್ರು. ಇಲ್ಲ ಇವಾಗ ಏನಾಗಿದೆ, ಗುರು ಅಂದ್ರೆ ಅದ್ರ ಎದುರುಗಡೆ ಕೇತು ಇದ್ದಾನೆ. ಇವ್ರ ಮನೆ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇರುತ್ತೆ ಅಷ್ಟೇ. ಕೇತು ಅಂದ್ರೆ ಯಾರು ಹೇಳಿ? ಗಣಪತಿ. ಇನ್ನು ಕೇತು ಅಂತಂದಾಗ ನಾವೇನ್ ತಿಳ್ಕೊಂತೀವಿ ಅಂದ್ರೆ ಗಲ್ಲಿ ಅಂತ. ಗಲ್ಲಿ ಅಂದ್ರೆ ಏನ್ ಹೇಳಿ? ಓಣಿ. ಇವ್ರ ಮನೆ ಆತರ ಇರತ್ತೆ. ಇವ್ರ ಮನೆಗೆ ಹೋಗೋ ಜಾಗ ಸ್ವಲ್ಪ ಕಿರಿದಾಗಿರತ್ತೆ ಅಂತ. ರಾವು ಅಂದ್ರೆ ದೊಡ್ಡದಾಗಿರತ್ತೆ ಅಂತ. ಕೇತು ಅಂದಾಗ ಕಿರಿದಾಗಿರುತ್ತೆ ಅಂತ. ಕರೆಕ್ಟ್. ದೊಡ್ಡ ಓಣಿ, ದೊಡ್ಡ ರಸ್ತೆನೇ ಇದೆ. ಹೈವೇ ಇದೆಯಾ? ರಾವು ಅಂದ್ರೆ ಹೈವೇ ಇಲ್ಲ, ಅಷ್ಟು ದೊಡ್ಡದಿಲ್ಲ. ಮಾಮೂಲಿ ಬಸ್ ಲಾರಿ ಓಡಾಡ್ತಾರೆ ಇದೆ ಮನೆ ಎದುರುಗಡೆ. ಹೌದು ಹೌದು. ಓಕೆ. ಆಮೇಲೆ ನಮ್ಮ ತಂದೆ ದತ್ತಾತ್ರೇಯ ಪೂಜೆ ಮಾಡ್ತಿರ್ಬೇಕಾದ್ರೆ ಗಣಪತಿ ಪೂಜೆ ಏನು ಮಾಡ್ತಿರ್ಲಿಲ್ಲ. ದತ್ತಾತ್ರೇಯ ಅಂತಂದ್ರೆ ಅಲ್ಲಿ ಪುನಃ ಬರ್ತಾನೆ ಕೇತು. ನೋಡಿ, ಶ್ರೀಧರ ಸ್ವಾಮಿಗಳು ಅಲ್ಲಿ ಅವ್ರು ದತ್ತಾತ್ರೇಯನ ಆರಾಧನೆ ಮಾಡ್ತಾ ಇದ್ರು. ಶ್ರೀಧರ ಸ್ವಾಮಿಗಳು ಆಶ್ರಮದಲ್ಲಿ ಕರೆಕ್ಟ್ ಆಗಿ ಮಹಾಮಂಗಳಾರತಿ ದಿವಸ ಎಲ್ಲ ಮಂಗಳಾರತಿ ದಿನ ಮಹಾಮಂಗಳಾರತಿ ಮಧ್ಯಾಹ್ನ ನಡೆಯುತ್ತಲ್ಲ, 2 ಹೊತ್ತು ನಡೆಯುತ್ತಲ್ಲ, ನಾಯಿಗಳು ಬಂದು ಕೂಗ್ತಾ ಇರ್ತವೆ. ಮಂಗಳಾರತಿ ಆಗ ತನಕ ನಿಲ್ಸೋ ತನಕ ಕೂಗ್ತವೆ. ನಿಲ್ಸಿದ್ಮೇಲೆ ಹೊತ್ತಾಗ್ತವೆ. ಅದು ಎಲ್ಲಿರುತ್ತೆ ನಾಯಿ ಅಂತ ಗೊತ್ತಾಗಲ್ಲ. ಅಷ್ಟು ನಾಯಿ ಬಂದ್ಬಿಡುತ್ತೆ ಫುಲ್ಲು ಶ್ರೀಧರ ಸ್ವಾಮಿಗಳ ಆಶ್ರಮದಲ್ಲಿ. ಗೊತ್ತಾಯ್ತಲ್ವಾ? ಅಲ್ಲಿ ಕೇತು ಕನೆಕ್ಷನ್ ಇದೆ. ಕೇತು ಅಂದ್ರೇನೆ ಬಾಲ. ಇಲ್ಲ, ಕೇತು ನಾವು ಯಾವಾಗ್ಲೂ ಈ 2ನೇ ಮನೆಯಲ್ಲಿ ಕೇತು ಏನಾದ್ರು ಬಂದ್ಬಿಟ್ರೆ ಅವ್ರು ನಾಯಿ ಬಾಲ ತುಳಿತಾರೆ, ಕಚ್ಕೊಂತಾರೆ ನಾಯಿ ಹತ್ರ ಅಂತ ನಾವ್ ಹೇಳ್ತೀವಿ ಯಾವಾಗ್ಲೂ. ನಿಮ್ಗೆ 2ನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವಾಗ ಕೂಡ ಗೋಚಾರದಲ್ಲಿ ನಿಮ್ಗೆ 2ನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾ ಇದ್ದ ಅಂತ ಇಟ್ಕೊಳ್ಳಿ. ಆಗ ನಾವ್ ಹೇಳ್ತೀವಿ ಕೇರ್ಫುಲ್ ಆಗಿರಿ, ನಾಯಿ ಹತ್ರ ಕಚ್ಕೊಂತೀರಾ ಅಂತ. ಇವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ ಜಾತಕದ ಪ್ರಕಾರ ಕನ್ಯಾ ಲಗ್ನ 3 ವರ್ಷದ ಕೆಳಗೆ ಕೇತು 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದ. ನಿಮ್ಗೆ ನಾಯಿ ಅಡ್ಸ್ಕೊಂಡ್ ಬರೋದು, ನಾಯಿಯಿಂದ ತೊಂದರೆ ಆಗೋದು, ಅಥವಾ ಯಾವ್ದೋ ಬಾಲ ಇರೋ ಪ್ರಾಣಿಯಿಂದ ತೊಂದರೆ ಆಗೋದು ಅಲ್ಲ. ಚಾನ್ಸ್ ಇರುತ್ತೆ ಅಂತ ನಾವ್ ಹೇಳೋದು. ಆಗ್ಲೇಬೇಕು ಅಂತ ಏನಿಲ್ಲ. ಅದಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಬೇಕಾದ್ರೂ ಆಗ್ಬೋದು, ಕೇತುವಿಂದ ಆಗ್ತಕ್ಕಂಥದ್ದು. ಆಯ್ತಾ? ಓಕೆ. ಇವಾಗ ಶನಿ ಚಂದ್ರ ಇದೆ. ಶನಿ ಚಂದ್ರ ಇದ್ದಾಗ ನಾವ್ ಹೆಂಗ್ ತಗೊಂತೀವಿ? ಅಲ್ಲಿ
ಶನಿ ಚಂದ್ರ ಅಂತ ಬಂದಾಗ ತುಂಬಾ ತಾಯಿನ ಹಚ್ಕೊಂಡ್ಬಿಡ್ತಾರೆ ಅಂತ. ತಾಯಿ ಹೇಳ ಮಾತೆ ವೇದವಾಕ್ಯ ಅಂತ. ತಾಯಿದು ಮಾತೆ ವೇದವಾಕ್ಯ ಆಗುತ್ತೆ, ಹೆಂಡತಿನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ. ಅವಾಗ ಮನೆಯಲ್ಲಿ ತೊಂದರೆಗಳು ಅನುಭವಿಸ್ಬೇಕಾಗಿ ಬರುತ್ತೆ. ಶನಿ ಚಂದ್ರ ಯೋಗ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಶನಿ ಚಂದ್ರ ಅಂತಂದ್ರೆ ಹಳೇ ವಿಚಾರಗಳನ್ನ ಮೆಲ್ಕಾಕ್ತಕ್ಕಂತ ವಿಚಾರಗಳು. ಆಮೇಲೆ ತಾಯಿ ಬಗ್ಗೆ ತುಂಬಾ ಕನ್ಸರ್ನ್. ತಾಯಿ ಹೇಳಿದ್ದೇ ಇದು, ತಾಯಿನ ಬಿಟ್ಟಿರಲ್ಲ. ಬೇಕಾದ್ರೆ ಹೆಂಡತಿನ ಬೇಕಾದ್ರೆ ಕಳಿಸ್ಬಿಡ್ತಾರೆ, ಹೋಗು ನೀನು ಅಂತ. ತಾಯಿ ಇರ್ಬೇಕು ಹಾಗೆ. ಅಥವಾ ತಾಯಿಗೆ ಇವ್ರದ್ದು ತುಂಬಾ ಅಟ್ಯಾಚ್ಮೆಂಟ್ಸ್, ಎರಡರಲ್ಲೂ ಒಂದು. ಅಥವಾ ಈ ಶನಿ ಚಂದ್ರ ಅಂತಂದಾಗ ಮಂಡಿ ನೋವು ಅಂತ ನಾವ್ ಹೇಳ್ತೀವಿ. ಆ ಮಂಡಿ ನೋವು ಬರ್ಬೋದು, ಇವ್ರ ಅಮ್ಮನಿಗೆ ಬರ್ಬೋದು, ಇವ್ರಿಗೆ ಬರ್ಬೋದು ಮಂಡಿ ನೋವು. ಇವ್ರಿಗೆ ಸ್ವಲ್ಪ ವಯಸ್ಸಾಗ್ತಾ ಇದ್ದಂಗೆ ಮಂಡಿ ನೋವು ಶುರು ಆಗುತ್ತೆ. ಇವೆಲ್ಲ ಈ ತರ ವಿಚಾರಗಳು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಆಯ್ತಲ್ವಾ? ಇನ್ನು ನಿಮ್ಮ ಲಗ್ನ ಕುಂಡ್ಲಿ ಅಥವಾ ನಿಮ್ಮ ಇದು ಕರೆಕ್ಟ್ ಆಗಿದೋ ಇಲ್ವೋ ಅದು ಗೊತ್ತಿರಲ್ಲ. ಇವಾಗ ನಿಮ್ ಸ್ವಲ್ಪ ನೀವು ವ್ಯತ್ಯಾಸ ಆದ್ರೆ ನಾವ್ ಹೇಳೋ ಪ್ರಿಡಿಕ್ಷನ್ ಎಲ್ಲದೂ ರಾಂಗ್ ಆಗ್ಬಿಡೋದು, ಯಾವ್ದು ಸರಿ ಇರಕ್ಕೆ ಆಗಲ್ಲ. ಗೊತ್ತಾಯ್ತಲ್ವಾ? ಅಲ್ಲ ಹೇಳಿದ್ದು. ಬಟ್ ಇಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಇವಾಗ್ಲೂ ನಾನು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. 12ನೇ ಮನೆ ಗುರು ಇದೆ ಇರುತ್ತೆ. ನೀವೇನೇ ಪ್ರಿಡಿಕ್ಷನ್ ಕೊಟ್ರು ಅದು ಉಲ್ಟಾನೇ ಇರುತ್ತೆ. ಅದು 12ನೇ ಮನೆ ಯಾರು ಬರ್ತಾರೆ ವೇದದಲ್ಲಿ ನೀವಲ್ಲ, ನಿಮಗೆ ಯಾರೇ ನಿಮ್ ಜಾತಕ ನೋಡಿ ಯಾರೇ ಏನೇ ಹೇಳಿದ್ರು ಕೂಡ ಅದು ನಿಮ್ಮ ಒಂದು ಇದಕ್ಕೆ ಮ್ಯಾಚಿಂಗ್ ಆಗಲ್ಲ. ನಿಮಗೆ ನಾವ್ ಏನೇ ವಿಚಾರ ನಿಮ್ಗೆ ಹೀಗೆ ನಿಮ್ ಲೈಫ್ ಈ ತರ ಇರೋದು, ನಿಮ್ ಈ ತರ ಇರ್ತೀರಾ, ನೀವ್ ಈ ತರ ಇರ್ತೀರಾ ಅಂದ್ರು ಅದು ನಿಮಗೆ ಮ್ಯಾಚಿಂಗು ಆಗಲ್ಲ. ಯಾಕೆಂದ್ರೆ 12ನೇ ಮನೆ ಗುರು. ಮತ್ತೆ ಇವರು ಏನೇ ಯಾವ್ದೇ ಗುರುಗಳ ಅವ್ರೇನಾದ್ರು ಪರಿಹಾರ ಮಾಡ್ತಾರೆ, ಅದನ್ನು ಕೂಡ ಮಾಡ್ತಾರೆ. ಅವ್ರು ಮಾಡ್ತಾರೆ, ಅವ್ರ ಫಲ ಬರಲ್ಲ. ಬರಲ್ಲ. ಹೌದು, ಇವ್ರಿಗೆ ಫಲ ಸಿಗಲ್ಲ. ಅದು ಯಾವ ದೇವ್ರ ಪೂಜೆ ಮಾಡಿದ್ರು ಇವ್ರಿಗೆ ಫಲ ಸಿಗಲ್ಲ. 12ನೇ ಮನೆ ಗುರು. ಮತ್ತೇನ್ ಮಾಡ್ಬೇಕು? ಅದೇನು ಸರ್ ಆ ಗೊತ್ತಾಯ್ತಲ್ವಾ? ಯಾವುದೇ ದೇವ್ರ ಪೂಜೆ ಮಾಡ್ಲಿ, ಯಾವುದೇ ಗುರುಗಳನ್ನ ಹಿಡ್ಕೊಂಡು ಹೋದ್ರು ಆಗಲ್ಲ. ಇವ್ರು ಒಬ್ಬರನ್ನೇ ಇಟ್ಕೋಬೇಕು ಲೈಫ್ ಟೈಮ್. ಅವಾಗ್ಲೇ ಅವ್ರದ್ದು ಫಲ ಸಿಗುತ್ತೆ ಸದ್ಯ. ಯಾಕಂದ್ರೆ 12ನೇ ಮನೆ ಗುರು ನೋಡಿಬೇಕಾದ್ರೆ ಇವ್ರಿಗೆ ಕಾಶಿಗೆ ಹೋದ್ರೆ ಒಳ್ಳೇದಾಗುತ್ತೆ, ಹೋಗ್ಬಿಡ್ತಾರೆ. ಇನ್ನೊಂದು ಯಾವ್ದಕ್ಕೆ ಹೇಳಿದ್ರು ಅಲ್ಲಿಗೂ ಹೋಗ್ತಾರೆ, ಇನ್ಯಾವ್ದು ಹೇಳಿದ್ರು ಅಲ್ಲಿಗೂ ಹೋಗ್ತಾರೆ. ಎಲ್ಲರಿಗಿಂತ ಮುಂಚೆ ಹೋಗಿರ್ತಾರೆ, ಬಟ್ ಫಲ 0. ನಾವು ಊರಿವ್ರು ಹೋಗ್ತಾರೆ ಅಂತ ಹೇಳಲ್ಲ, ಮೊದ್ಲಿಂದ ಅದೊಂದು ಹಾಗೆ ಪ್ರಯಾಣ ಮಾಡ್ತಾ ಇರ್ತೀವಿ, ಹೋಗಿ ನೋಡೋದು ಬರೋದು ದೇವಸ್ಥಾನಗಳನ್ನ. 12ನೇ ಮನೆ ಗುರು ಅಂದ್ರೇನೆ ಅದು ರೀ. ಯಾರಿಗೆ 12ನೇ ಮನೆ ಗುರು ಇರುತ್ತಲ್ಲ, ಅವ್ರು ನೋಡ್ದೇನೆ ಇರೋ ಜಾಗ ಎಲ್ಲ, ಸುತ್ತದೇನೆ ಇರೋ ಊರಿಲ್ಲ. ಯಾವ್ದು ಕೇಳಿದ್ರು ಎಲ್ಲ ಗೊತ್ತು, ಎಲ್ಲ ಓಡಾಡ್ತಾ ಇರ್ತಾರೆ. ಅದು ಗುರು ಮಾಡ್ತಾನೆ, ಬಟ್ ಫಲ ಕೊಡಲ್ಲ. ಅದೇ ಫಲ ಬೇರೆಯವರಿಗೆ ಒಳ್ಳೆ ಜಾಗದಲ್ಲಿರೋ ಗುರು ಇದ್ರೆ ಪಟ್ಟಂತ ಫಲ ಸಿಗುತ್ತೆ. ಶರಣಾಗ್ಬೇಕು ಗುರುಗೆ, ಅಷ್ಟೇ, ಒಂದೇ ಫಲ. ಯಾವ ಹರಳೆ ಆಗ್ಲಿ, ಯಾವ ಇದೇ ಆಗ್ಲಿ ವರ್ಕ್ ಮಾಡಲ್ಲ ಇವರು. ಹಾಡಿದೆಯಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ. ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು. 12ನೇ ಮನೆ ಗುರು ಯಾರಿಗಿದೆ ಅವ್ರು ಏನ್ ಮಾಡ್ಬೇಕು? ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲೀರಿ. ನೀವು ಯಾವತ್ತು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲಿತೀರಾ ಅವತ್ತು ನಿಮ್ಗೆ ಚೇಂಜ್ ಆಗುತ್ತೆ ದಾರಿ. ನೀವು ಯಾವತ್ತು ವಾದ ಮಾಡ್ತೀರಾ ಅವತ್ತಿಂದ ನಿಮ್ಗೆ ಉಲ್ಟಾ ಹೊಡೆಯುತ್ತೆ ಅಷ್ಟೇ. ಇಷ್ಟೇ, ಬೇರೆ ಇನ್ನೇನಿಲ್ಲ, ಒಂದೇ ದಾರಿ. ನೀವು ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ ಕಲಿತೀರಾ, ಇಷ್ಟೇ, ನನ್ನ ಲೈಫ್ ಇಷ್ಟು, ನಾನಾಯ್ತು ಓಕೆ, ನೀವ್ ಹೇಳಿದ್ಮೇಲೆ ಆಯ್ತು, ನಮ್ಮ ರೈಟ್. ನೀವು ಯಾವಾಗ ಆ ದಾರಿನಲ್ಲಿ ಹೋಗಕ್ ಶುರು ಮಾಡಿ, ಅದ್ಯಾಕ್ ಮಾಡ್ಬೇಕು ಆ ಥರ, ಇದ್ಯಾಕೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನೀವು ಯೋಚನೆ ಮಾಡಕ್ಕೆ ಶುರು ಮಾಡ್ತೀರಾ, ನೀವು ಮನಸ್ಸಲ್ಲಿ ಯೋಚನೆ ಮಾಡಿದ್ರು ಅದು ವರ್ಕ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೊಂದು ಕ್ಲಿಯರ್ ಆಗಿರೋದು ಒಂದು ಇವತ್ತು ಹೇಳ್ತೀನಿ, ಇಟ್ಕೊಳ್ಳಿ, ಹೋಗಿ. ಕ್ಲಿಯರ್ ಆಗಿರೋದು ಹೇಳ್ತೀನಿ ಇವತ್ತು. ಏನ್ ಗೊತ್ತಾ, ಮೊನ್ನೆ ನಾನು ತೀರ್ಥಹಳ್ಳಿಗೆ ಹೋಗಿದ್ದೆ, ಶುಕ್ರವಾರ ತೀರ್ಥಹಳ್ಳಿಗೆ. ಅಲ್ಲಿ ಒಂದು ಫ್ಯಾಕ್ಟ್ರಿ ನೋಡಕ್ ಹೋಗಿದ್ದೆ. ಫ್ಯಾಕ್ಟ್ರಿ ನೋಡಿದೆ. ಫ್ಯಾಕ್ಟ್ರಿ
ನನ್ನ ಬಾಗಿಲಲ್ಲಿ ಯಾವುದೇ ಆಗ್ಲಿ, ಫ್ಯಾಕ್ಟ್ರಿನೇ ಆಗ್ಲಿ ಮನೆನೇ ಆಗ್ಲಿ, ಫಸ್ಟ್ ಬಾಗಿಲಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ನೋಡ್ತೀನಿ ಹೇಗಿದೆ ಅಂತ. ಫುಲ್ ನೆಗೆಟಿವ್. ಮನೆ ನೋಡಿದೆ, ಮನೆನೂ ಫುಲ್ ನೆಗೆಟಿವ್. ಫ್ಯಾಕ್ಟ್ರಿ ನೋಡಿದೆ, ಫ್ಯಾಕ್ಟ್ರಿ. ಮನೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇದೆ, ರೈಟ್ ಸೈಡ್ ಅಲ್ಲಿ ಫ್ಯಾಕ್ಟ್ರಿ ಇದೆ. ಎರಡು ಬೇರೆ ಬೇರೆ ಕಾಂಪೌಂಡೆ, ಬಟ್ ಎರಡು ಫುಲ್ ನೆಗೆಟಿವ್. ಆಮೇಲೆ ಯೋಚನೆ ಮಾಡಿದೆ, ಮನೇನ ಆಮೇಲೆ ನೋಡ್ತೀನಿ ಅಂತ ಹೇಳಿದೆ. ಮನೇನ ಆಮೇಲೆ ಚೆಕ್ ಮಾಡೋಣ, ಫಸ್ಟ್ ಫ್ಯಾಕ್ಟ್ರಿ ಚೆಕ್ ಮಾಡ್ಕೊಂಡು ಬರೋಣ ಅಂತ. ಸರಿ, ಫ್ಯಾಕ್ಟ್ರಿಗೆ ಹೋದೆ. ಫ್ಯಾಕ್ಟ್ರಿ ನೋಡಿದೆ, ನೆಗೆಟಿವ್ ತೋರಿಸ್ತಾರೆ. ಆಮೇಲೆ ನಾನು ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಹೋಗ್ತಾ ಇತ್ತು ನನಗೆ. ನಾನೇನು ಬಾಯಿ ಬಿಟ್ಟು ಹೇಳ್ಬೇಕಂತ ಇಲ್ಲ, ನನ್ನ ಮೈಂಡಲ್ಲೇ ಈ ಫ್ಯಾಕ್ಟ್ರಿ ನೆಗೆಟಿವ್ ಆಗೋದಕ್ಕೆ ಏನು ಕಾರಣ ಅಂತ ಕ್ವಶನ್ ಎಲ್ಲಿತ್ತು, ನನ್ನ ಮೈಂಡಲ್ಲಿ. ಓಪನ್ ಏನಿಲ್ಲ, ಮೈಂಡಲ್ಲೇ ಇತ್ತು. ಈ ಫ್ಯಾಕ್ಟ್ರಿ ನೆಗೆಟಿವ್ ಆಗೋದಕ್ಕೆ ಏನು ಕಾರಣ ಅಂತ. ನನಗೇನಾಯ್ತು, ಇಮ್ಮಿಡಿಯೇಟ್ ಆಗಿ ಆ ಫ್ಯಾಕ್ಟ್ರಿ ಎದುರುಗಡೆ ಒಂದಷ್ಟು ದೂರದಲ್ಲಿ, ಒಂದು 100-150 ಮೀಟರ್ ದೂರದಲ್ಲಿ ಒಂದು ಪ್ಲೇಸ್ ಕಾಣಿಸಕ್ಕೆ ಶುರು ಆಯ್ತು. ಇದೇ ಕಾರಣ ಅಂತ. ಇದೇ ಕಾರಣ ಯಾವುದು, ಈ ಜಾಗನೇ ಕಾರಣ ಈ ಫ್ಯಾಕ್ಟ್ರಿಗೆ. ಒಂದು 150 ಮೀಟರ್ ದೂರದಲ್ಲಿ ಎದುರುಗಡೆ ಇರ್ತಕ್ಕಂಥ ಜಾಗ. ಮನೆ ನೆಗೆಟಿವ್ ಆಗೋದಕ್ಕೆ ಏನ್ ಕಾರಣ, ಅದೇ ಕಾರಣ. ಎರಡು ಕಾರಣ ಗೊತ್ತಾಯ್ತು. ಆಮೇಲೆ ಹಾಗಾದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿ ಒಳಗಡೆ ಹೋಗ್ಬಿಟ್ಟು ಬಾಗ್ಲಾಕ್ಬಿಟ್ಟು ಒಳಗಡೆ ನೋಡಿದ್ರೆ ಫ್ಯಾಕ್ಟ್ರಿ ಫುಲ್ ಪಾಸಿಟಿವ್ ಇದೆ. ಬಾಗಲ್ ತೆಗೆದ್ರೆ ಇಡೀ ಒಳಗಡೆ ಎಲ್ಲ ಫುಲ್ ನೆಗೆಟಿವ್. ಅಲ್ಲಿಂದ ಡೈರೆಕ್ಟ್ ಆಗಿ ಎಲ್ಲ ಫುಲ್ ನೆಗೆಟಿವ್. ಆಮೇಲೆ ಅಲ್ಲಿ ಏನಿರ್ಬೋದು, ನನ್ನ ಮೈಂಡ್ ಪುನಃ ಹೊಡ್ದೆ. ಹಾಗಾದ್ರೆ ಅಲ್ಲಿ ಏನಿರ್ಬೋದು, ಅಲ್ಲಿಂದ ಯಾಕೆ ಇಲ್ಲಿಗೆ ನೆಗೆಟಿವ್ ಬರ್ತಾ ಇದೆ ಅಂತ ಹಾಗೆ ಹೋದಾಗ ಆಮೇಲೆ ನನಗೆ ಅಲ್ಲಿ ಅವಾಗಲೇ ಗೊತ್ತಾಯ್ತು, ಅಲ್ಲಿ ಏನೋ ಒಂದು ವಾಸ ಮಾಡ್ತಾ ಇದೆ ಆ ಜಾಗದಲ್ಲಿ, ಅದರಿಂದ ಇಲ್ಲಿಗೆ ನೆಗೆಟಿವ್ ಬರ್ತಾ ಇದೆ. ಯಾರು ಅದು, ಏನು ಅಂತ ಹೇಳಿದಾಗ ಚೌಡೇಶ್ವರಿ ಇದೆ ಅಲ್ಲಿ ಅಂತ ಗೊತ್ತಾಯ್ತು. ಆಮೇಲೆ ಇವ್ರನ್ನ ಕೇಳಿದ್ರೆ ಹೌದು ಅಂದ್ರು. ಆಮೇಲೆ ಚೌಡೇಶ್ವರಿಗೆ ಕೇಳ್ಕೊಂಡೆ, ನೀನು ಯಾಕೆ ಈ ಜಾಗಕ್ಕೆ ನೆಗೆಟಿವ್ ಕೊಡ್ತೀಯಾ, ಈ ಜಾಗಕ್ಕೆ ನೀನ್ ಯಾಕೆ ನೆಗೆಟಿವ್ ಕೊಡ್ತೀಯಾ. ಆಮೇಲೆ ಅವ್ರಿಗೆ ಒಂದೇ ಉತ್ತರ, ಇವ್ರು ನನಗೆ ನಡ್ಕೊಂತ ಇಲ್ಲ, ನಾನು ಅದಕ್ಕೆ ನೆಗೆಟಿವ್ ಮಾಡಿದ್ದೀನಿ, ಇವ್ರಿಗೆಲ್ಲ ಡೆಸ್ಟ್ರಾಯ್ ಮಾಡ್ತೀನಿ ಅಂತ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗುರುನ ನಂಬಿ, ಇಲ್ಲ ಅಂದ್ರೆ ಅದೇ ನಿಮ್ಗೆ ರಿಟರ್ನ್ ಬರ್ತಾ ಇದೆ. ಯಾಕ ಎಲ್ಲರೂ ಹೇಳ್ತಾರೆ ದೇವ್ರು ಒಳ್ಳೇದೇ ಮಾಡ್ಬೇಕಲ್ಲ, ಅದ್ಯಾಕೆ ನೆಗೆಟಿವ್ ಕೊಟ್ಟ ಅನ್ನೋ ವಿತಂಡವಾದ ನಮ್ದಿರತ್ತಲ್ಲ. ಕಾರಣ ಏನಿರ್ಬೋದು, ದೇವ್ರನ್ನ ಕೇಳಿದೆ, ಯಾಕೆ ಈ ತರ ಮಾಡ್ತಾ ಇದ್ದೀರಾ, ನೀವು ಪಾಸಿಟಿವ್ ತಾನೇ ಕೊಡ್ಬೇಕು ಅಂತ. ಕೊಡಲ್ಲ, ಅವ್ನು ನನಗೆ ನಡ್ಕೊಂತ ಇಲ್ಲ, ನಾನು ಕೊಡಲ್ಲ. ಆದ್ರೆ ಆಯ್ತು, ಓಕೆ, ತಪ್ಪಾಯ್ತು, ಏನ್ ಮಾಡ್ಬೇಕಂತ ಹೇಳು. ಏನು ಮಾಡೋದ್ ಬೇಡ, ದಿನ ನೀನ್ ಬಾ ಇಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡೋಕ್ಕಿಂತ ಮುಂಚೆ 4 ಸುತ್ತ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಿನ್ ಪಾಡಿ ನೀನು ಹೋಗು, ಫುಲ್ ಪಾಸಿಟಿವ್ ಆಗುತ್ತೆ ಅಂತ. ಯಾರು ನಂಬಲ್ಲ ಇವೆಲ್ಲ ಅಂತ ಕೇಳಿದ್ರು. ಅವ್ರನ್ನ ಕರ್ಕೊಂಡು ಅಲ್ಲಿ ತನಕ ಹೋದೆ. ಅಲ್ಲಿ ಒಂದು ಬಂಡೆ ಕಲ್ಲಿದೆ, ಏನು ಇಲ್ಲ, ಬಂಡೆ ಕಲ್ಲಿದೆ, ಬಂಡೆ. ಆ ಬಂಡೆನೇ ಚೌಡೇಶ್ವರಿ. ಆಯ್ತು, ನಾನೇನ್ ಮಾಡಿದೆ, ನಮಸ್ಕಾರ ಮಾಡ್ಬಿಟ್ಟು 4 ಸುತ್ತ ಹಾಕಿ ಅವ್ರನ್ನ ಕರ್ಕೊಂಡು 4 ಸುತ್ತ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಬೇಕು, ಎಲ್ಲ ಒಳ್ಳೇದ್ ಮಾಡು ಅಂತ. ಅಷ್ಟೇ ಮಾಡಿದ್ದು, ಬೇರೆ ಏನು ಮಾಡಿದ್ದು. ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಎಲ್ಲ ಒಳ್ಳೇದ್ ಮಾಡು ಅಂತ ಪ್ರಾರ್ಥನೆ, ಮನ್ಸಲ್ಲೇ ಒಳ್ಳೇದ್ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸ್ಟ್ರೈಟ್ ಆಗಿ ವಾಪಸ್ ಫ್ಯಾಕ್ಟ್ರಿ ಹತ್ರ ಬಂದು ಏನಾಗಿರ್ಬೇಕು ಫ್ಯಾಕ್ಟ್ರಿ, ಪುನಃ ಅಲ್ಲೇ ಅದೇ ತರನೇ ಹೊರಗಡೆ ನಿಂತ್ಕೊಂಡು ಚೆಕ್ ಮಾಡಿದ್ರೆ ಇಡೀ ಫುಲ್ ಫ್ಯಾಕ್ಟ್ರಿ ಪಾಸಿಟಿವ್. ಮನೆ ನೋಡಿದ್ರೆ ಮನೇನು ಫುಲ್ ಪಾಸಿಟಿವ್, ಏನೂ ಇಲ್ಲ. ಒಂದು ಕ್ಷಣ ಅಷ್ಟೇ. ಇವಾಗ ಆಮೇಲೆ ಅವ್ರಿಗೆ ಅಷ್ಟೇ ಹೇಳಿದೆ, ದಿನ ನೀವು ಅಲ್ಲಿ ಹೋಗಿ 4 ಸುತ್ತ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ, ಒಳಗಡೆ ಬರ್ತಾ ಇದೆ. ನಿಮ್ಗೇನು ಯಾವುದೇ ಪರಿಹಾರ ಇಲ್ಲ, ಇಷ್ಟೇ ಪರಿಹಾರ ನಿಮ್ಗೆ ಇಷ್ಟೇ ಪರಿಹಾರ. ಅಷ್ಟರಲ್ಲೇ ನೀವು ಫುಲ್ ಚೇಂಜ್ ಆಗ್ಬಿಟ್ಟಿದೆ ಇವಾಗ. ಆಲ್ರೆ ಶುಕ್ರವಾರ, ಶನಿವಾರ, ಭಾನುವಾರ, ನಿನ್ನೆಗೆ ಎಲ್ಲ ಫುಲ್ ಚೇಂಜ್ ಆಗ್ಬಿಡ್ತು. ಕಂಡೀಷನ್ ಫುಲ್ ಚೇಂಜ್. ಇದೆಲ್ಲ ನಿಮ್ಗೇನು ಕಣಿ ಕಾಣಿಸುತ್ತಾ? ಅದಕ್ಕೆ ನಾನು ಹೇಳೋದು, 12ನೇ ಮನೆ ಗುರು ನಿಮ್ಗಿದ್ದಾಗ ನೀವು ಗುರುವನ್ನ ಫಾಲೋ ಮಾಡಬೇಕು ಅಷ್ಟೇ. ನೀನೇ ನನ್ನ ದೇವ್ರು ಅಂತ ಹೇಳ್ಬಿಟ್ಟು ನೀವು ಯಾವತ್ತೂ ಹೋಗ್ತೀರಾ ನೋಡಿ. ಇವಾಗ ನೀವು ಕಲ್ಬಂಡೆ ಅಂತ ಸುಮ್ಮನೆ ಇರ್ಬೋದಿತ್ತಲ್ಲ, ಕೇಳಿ ದೇವ್ರಿಗೆ, ಬಿಡಿ ಸರ್ ಅದೆಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ಳೋದು, ಅದೆಲ್ಲ ನಾನೇನು ಅದಕ್ಕೆ ನನ್ನ ಕೈನಲ್ಲಿ ಆಗಿದ್ದು ಏನೋ ಸಹಾಯ ಮಾಡ್ಬಿಡ್ತೀನಿ, ಪೂಜೆ ಮಾಡ್ಕೊಳಪ್ಪ ಅಂತ ಯಾರಿಗೋ, ನಾನು ಅದ್ರ ತಂಟೆಗೆ ಹೋಗಲ್ಲ. ಏನಾಯ್ತು, ಉಲ್ಟಾ ಹೋಗ್ತಾರೆ.
ದೇವಸ್ಥಾನ ಅಲ್ಲ, ಏನೂ ಅಲ್ಲ, ಬಟ್ ಆದ್ರೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ತಾಯಿ. ಊರವರೆಲ್ಲ ನಡ್ಕೊಂತಾ ಇದಾರೆ ಅದಕ್ಕೆ, ಈ ವ್ಯಕ್ತಿ ನಡ್ಕೊಂತಾನ. ಎದುರುಗಡೆನೆ ಇರೋದು. ನಡ್ಕೊಂತ ಇಲ್ಲ ಅಂದ್ರೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ಆ ನಂಬಿಕೆ ಇಲ್ದೇನೆ ಇರೋದ್ರಿಂದ ಏನಾಯ್ತು, ಫುಲ್ ರಿಟರ್ನ್ ಇವ್ರಿಗೆ ವಾಪಸ್. ನಾನು ಏನು ಮಾಡಿಲ್ಲ, ಸುಮ್ಮನೆ ಅವ್ರನ್ನ ಕರ್ಕೊಂಡು ಹೋದೆ, ಆ ಕಲ್ಲಿಗೆ 4 ಸುತ್ತ ಹಾಕೋದು, ನಮಸ್ಕಾರ ಮಾಡ್ಕೊಂಡು ಪುನಃ ವಾಪಸ್ ಫ್ಯಾಕ್ಟ್ರಿ ಬಂದ್ರೆ ಇಡೀ ಫ್ಯಾಕ್ಟ್ರಿ ಪಾಸಿಟಿವ್. ಇದಕ್ಕೇನ್ ಹೇಳ್ತೀರಾ? ಯಾವಾಗ್ಲೂ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಮ್ಗೇನೋ ಗೊತ್ತಿರಲ್ಲ, ನಮ್ ಸುತ್ತಮುತ್ತನೇ ಏನೋ ಇರತ್ತೆ, ಅದು ನಮಗೇನೋ ತೊಂದರೆ ಕೊಡೋದು ಅದು ಇನ್ನೊಂದು. ಅದು ಎಸ್ಪೆಷಲಿ 12ನೇ ಮನೆ ಗುರು, ಇವೆಲ್ಲ ತುಂಬಾ ತೊಂದರೆ ಆಗುತ್ತೆ. ನಾನು ತುಂಬಾ ಜನಕ್ಕೆ ಹೇಳಿದ್ದೀನಿ, 6, 8, 12 ಮನೆಗಳು ಗುರು ಇದ್ರೆ 6, 8, 12. ನನಗೆ 6ನೇ ಮನೆ ಗುರು. ಯಾರಿಗೆ? 6ನೇ ಮನೆ ಗುರು. ನಂದು ಯಾವುದೇ ಪೋಸ್ಟರ್ಸ್ ನೋಡಿ ಎಲ್ಲ ಕಡೆ ನಮ್ಮ ಗುರುಗಳ ಫೋಟೋ ಇರುತ್ತೆ. ಯಾವುದೇ ತಗೋದು, ವಿಸಿಟಿಂಗ್ ಕಾರ್ಡೇ ತೆಗೀರಿ, ಲೆಟರ್ ತೆಗೀರಿ, ಅಥವಾ ಯಾವುದೇ ತಗೊಳ್ಳಿ, ಎಲ್ಲದರಾಗೂ ನಮ್ಮ ಗುರುಗಳ ಫೋಟೋ ಇರುತ್ತೆ. ಗುರುಗಳೇ, ನಮ್ದು 8ನೇ ಮನೆ. ಗೊತ್ತಾಯ್ತಾ? ಯಾವಾಗ ನೀವು ಆ ಗುರುನ ಹಿಡ್ಕೊಂತೀರಾ, ಚೇಂಜ್ ಆಗ್ಬಿಡುತ್ತೆ ಲೈಫ್. ಯಾವಾಗ ನಾನು ಆ ಗುರುಗಳ ಫೋಟೋ ಹಾಕೊಂಡು ನಾನು ಓಡಾಡಕ್ ಶುರು ಮಾಡಿದೆ, ಆವಾಗ ಇದೇ ಚೇಂಜ್ ಆಗೋಯ್ತು, ಲೈನೇ ಚೇಂಜ್ ಆಗೋಯ್ತು. ನಾನು ಸುಮ್ಮನೆ ಅಯ್ಯೋ ಏನು ಈ ಗುರುಗಳು ಆ ಗುರುಗಳು ಆ ಥರ ಏನು ಮಾಡಿಲ್ಲ. ನಾನು ಇವತ್ತಿಗೂ ಯಾವುದೇ ನಮ್ಮ ಪ್ರೋಗ್ರಾಮೇ ಮಾಡಲಿ, ಏನೇ ಮಾಡಲಿ, ಗುರುಗಳ ಫೋಟೋ ಫಸ್ಟ್ ಇರುತ್ತೆ. ಅದಿರ್ಬೇಕು. ನೀವು ಯಾವತ್ತು ನಿಮ್ಮ ಗುರುಗಳ ಫೋಟೋ ಹಾಕೊಂಡು ನೀವು ನಿಮ್ ಕೆಲಸ ಮಾಡ್ತೀರಾ, ಅವತ್ತು ನೀವು ತುಂಬಾ ಉನ್ನತ ಮಟ್ಟಕ್ಕೆ ಹೋಗ್ತೀರಾ. 6, 8, 12 ಗುರು ಇರೋದು ತುಂಬಾ ನೋಡಿ, ಅರ್ಥ ಮಾಡ್ತೀವಿ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ತರ ಇರುವಾಗ. 6, 8, 12 ಗುರು ಸುಮ್ಮನೆ ಅಂತೂ ಅಲ್ಲ, ಸುಮ್ಮನೆ ಸಖತ್ ತೊಂದರೆ ಕೊಟ್ಬಿಡ್ತಾನೆ. ಇಂಥದೇ ಗುರು ಫಾಲೋ ಮಾಡ್ಬೇಕಂತ ಏನಿಲ್ಲ. ಒಂದು ಪ್ರಶ್ನೆ ಯಾಕೆ ಬರುತ್ತೆ ಅಂತಂದಾಗ, ಕೆಲವರು ಈಗಿರ್ತಕ್ಕಂಥ ಗುರುಗಳನ್ನ ಫಾಲೋ ಮಾಡಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಸಮಾಜ ಆಗಿರ್ತಕ್ಕಂಥದ್ದು ಇರ್ತಾರೆ. ಇನ್ನು ಕೆಲವರು ಏನ್ ಹೇಳ್ತಾರೆ, ಅದೆಲ್ಲರೂ ಬಿಟ್ಟು ಏನು ದತ್ತಾತ್ರೇಯ ಆಗಿರ್ಬೋದು ಇಂಥವ್ರನ್ನ ಫಾಲೋ ಮಾಡುವಂತ ಹೇಳ್ತಾರೆ. ಕೆಲವರು ರಾಘವೇಂದ್ರ ಸ್ವಾಮಿ, ಶ್ರೀಧರ ಸ್ವಾಮಿ, ವಿನಾಯಕ ಸಮಾಜ ಆಗಿದ್ದಾರೆ. ಈ ರೀತಿ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತದೆ. ಅದ್ ನೋಡೋಣ, ಚೆಕ್ ಮಾಡ್ಬೇಕು. ನೀವು ಯಾವ ಗುರುವನ್ನ ಫಾಲೋ ಮಾಡಿದ್ರೆ ನೀವು ಸರಿ ಹೋಗ್ತೀರಾ, ಸಕ್ಸಸ್ ಆಗ್ತೀರಾ ಅಂತ. ಗುರುಗಳೇ, ನಾನ್ ರಾಯರ ಮಠಕ್ಕೆ ಹೋದಾದ್ಮೇಲೆ ಗುರುಗಳೇ ನನ್ಗೆಲ್ಲ ಚೇಂಜ್ ಆಗಿದೆ. ನನಗಂತ ಏನು ಇದಿರ್ಲಿಲ್ಲ. ಆ ರಾಯರು ನಮ್ಮ ಅದೇ ರೂಮಲ್ಲಿ ಮಲ್ಕೊಂಡಿದ್ದೆ. ನೈಟ್ ಎಲ್ಲ ಜರ್ನಿ ಮಾಡಿ ರಾಯರ ಮಠಕ್ಕೆ ಬೆಳಗ್ಗೆ ಹೋಗಿದ್ದೆ. ಬೆಳಗ್ಗೆ ಹೋಗಿ ಪ್ರದಕ್ಷಿಣೆ ಮಾಡಿ ಬಂದೆ. ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ನನ್ನೊಳಗೆ ಬಂದ್ಬಿಟ್ಟು ರಾಯರು ನನ್ನ ಸರಿ ಮಾಡ್ದಂಗೆ ಕನಸು ಅಷ್ಟೇ. ಅದಾದ್ಮೇಲೆ ಎಲ್ಲ ಚೇಂಜ್ ಆಯ್ತು. ಚೇಂಜಸ್ ತಗೊಳತ್ತೆ. ಅವ್ರನ್ನೇ ನಂಬೋದು ನಾನು. ನನಗೆ 6ನೇ ಮನೆಯಲ್ಲಿ ಗುರು ಅಲ್ವಾ, ನಾನೇನ್ ಮಾಡಿದೆ, ನನಗೆ ಒಂದು 6 ತಿಂಗಳ ಕೆಳಗೆ ಈ ಸ್ಪೈನಲ್ ಕಾರ್ಡ್ ಎಂಡು, ಈ ಸಿಯಾಟಿಕ್ ನರ್ವ್ಸ್ ಅಂತ ಹೇಳ್ತೀಯಲ್ಲ, ಅಲ್ಲಿ ಸಖತ್ತು ನೋವು ಶುರು ಆಯ್ತು. ಏನು ಕೂತ್ಕೊಂಡ್ರೆ ಎದ್ದೇಳ, ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಎದ್ದೇಳ್ಬೇಕಂತಂದ್ರೆ ಹಿಡ್ಕೊಂಡ್ಬಿಡೋದು, ಫುಲ್ ಎದ್ದೇಳಕ್ಕೆ ಆಗ್ತಾ ಇರ್ಲಿಲ್ಲ. ನಾನು ಯೋಚನೆ ಮಾಡ್ತಾನೆ ಇದ್ದೆ. ಆಮೇಲೆ ಸ್ಕ್ಯಾನರ್ ಅಲ್ಲಿ ಕೇಳ್ದೆ, ಏನು ಇಲ್ಲ, ಗುರುವಾರ ದಿವಸ ರಾಯರ ಮಠಕ್ಕೆ ಹೋಗ್ಬಿಟ್ಟು 6 ಸುತ್ತ ಹಾಕ್ಬಿಟ್ಟು, 6ನೇ ಮನೆ ತಾನೆ ಗುರು ಇರೋದು, 6 ಸುತ್ತ ಹಾಕ್ಬಿಟ್ಟು ಬಾ, ನೀನು ಸರಿ ಹೋಗುತ್ತೆ ಅಷ್ಟೇ ರೀ. ಗುರುವಾರ ದಿವಸ ಹೋಗೋದು, 6 ಸುತ್ತ ಹಾಕೋದು, ನಮಸ್ಕಾರ ಮಾಡೋದು, ಏನು ಇಲ್ಲ, ಹೊಟ್ಟೆ ಹೋಗಿದೆ. ಗುರುಗಳೇ, ನಾನು ಇಲ್ಲಿ ಹೊನ್ನಾವ ಮಂತ್ರಾಲಯ ಅಂತ ಇರ್ತದೆ, ಅಲ್ಲಿ 21 ವಾರ 20ನೇ ವಾರಕ್ಕೆ ನಮ್ಮ ಹೋಗ್ಬೇಕಾಯ್ತು. ನಮ್ಮ ಹೆಂಡತಿದು ಕಾಲ್ ಹೋಗ್ಬೇಕು, ಹಂಗಾಗಿ ಹೋಗ್ಲಿಲ್ಲ. 21 ವಾರ ಮುಗಿಸ್ಬೇಕಾಯ್ತು, ಇನ್ನೊಂದು ವಾರ ಆಯ್ತು. ಅಲ್ಲಿ ಹೋಗ್ತಾ ಹೋಗ್ತಾ ನನಗೂ ಅಷ್ಟೇ ತುಂಬಾ ಚೆನ್ನಾಗಾಯ್ತು. ಯಾವತ್ತು 6, 8, 12 ಗುರುನ ನಿಕೃಷ್ಟವಾಗಿ ನೋಡಕ್ ಹೋಗ್ಬೋದು. ನಾನು ಯಾರೇ ನಮ್ಮ ದೇಶಪಾಂಡೆ ಸರ್, ನಿಮ್ಮದು ಪಾಠ ಎಲ್ಲ ನಾವಿಬ್ರು ಮಾತಾಡ್ತೀನಿ. ಇವ್ರು ಹೇಳಿದ್ದಕ್ಕೆ ವಿರುದ್ಧ ಅಂದ್ರೆ ನನಗೆ ಕೇಳಬೇಕು ಅನ್ನೋ ಒಂದು ಕುತೂಹಲ. ಇವ್ರು ಏನ್ ಹೇಳ್ತಾರೆ ಹ್ಞೂ ಅಂದಾಗ ಹೋಗ್ತಾ ಇರ್ತೀನಿ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಗುರು ಪ್ರಕಾರ ಯಾರು ಮಾಡ್ಬೇಕಾಗುತ್ತೆ, ನಮ್ಗೆ ಅಷ್ಟು ಪ್ರಕಾರ ಯಾರು ಮಾಡ್ಬೇಕು ಅಂತ ಚೆಕ್ ಮಾಡ್ಬಿಟ್ಟು ಹೇಳ್ಬೇಕು. ಓಕೆ, ಹಾ, ಬೇರೆ ಯಾರ ಚಾರ್ಟು ಹೇಳಿ. ಡೇಟ್ ಆಫ್ ಬರ್ತ್
01 01 ಹಾ 1979 79 ಹಾ 850 850 850 ಚಿಂತಾಮಣಿ. ಲಗ್ನದಲ್ಲಿ ಚಂದ್ರ ಇದ್ದಾನೆ, ಮಕರ ಲಗ್ನ. ನೋಡಿ, ಚಂದ್ರ ಅಂದ್ರೆ ಚಂಚಲತೆಗೆ ಕಾರಕ. ಮನ್ಸು ಒಂದ್ ಕಡೆ ಇರಕ್ ಬಿಡಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಅಂತ ನಾವ್ ಹೇಳ್ತೀವಿ ಚಂದ್ರ ಅಂದ್ರೆ. 15 ದಿವಸ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮನ್ಸು, ಇನ್ನೊಂದು 15 ದಿವಸ ಏನಾಗುತ್ತೆ, ವೀಕ್ ಆಗುತ್ತೆ. ಅದು ಚಂದ್ರನ ಕಾರಕತ್ವ. ಅದು ಗೊತ್ತಾಯ್ತಲ್ವಾ? ಏನು ಗೊತ್ತಾಯ್ತಾ? ನೋಡಿ, 12ನೇ ಮನೆಯಲ್ಲಿ ರವಿ ಇದ್ದಾನೆ. ಅವ್ರಿಗೆ 12ನೇ ಮನೆ ಗುರು ಇತ್ತು, ಇವ್ರಿಗೆ 12ನೇ ಮನೆಯಲ್ಲಿ ರವಿ ಇದ್ದಾನೆ. 12ನೇ ಮನೆ ರವಿ ಇದ್ರೆ ಏನಾಗುತ್ತೆ? ಇವಾಗ ಯಾರಿಗೆ ನೋಡಿ ಆತ್ಮಕಾರಕ ಅಂತ ಹೇಳ್ತೀವಿ ನಾವು, ಯಾರನ್ನ? ರವಿ. ನೋಡಿ, 12ನೇ ಮನೆ ಅಂದ್ರೆ ಕಳ್ಕೊಳ್ಳೋದು ಅಂತ, ನಷ್ಟ. 12ನೇ ಮನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. 12ನೇ ಮನೆ ಅಂದ್ರೆ ಕಳ್ಕೊಳ್ಳೋದು ಅಂತ. ಇವಾಗ 12ನೇ ಮನೆಯಲ್ಲಿ ರವಿ ಇರೋದ್ರಿಂದ ಒಂದೇ ಇವರಿಗೆ ತಂದೆಯಿಂದ ಯಾವುದೇ ಲಾಭ ಇಲ್ಲ, ಅಥವಾ ತಂದೆಯಿಂದ ದೂರ ಇರ್ಬೋದು. ಈ ತರ ಪರಿಸ್ಥಿತಿ ಅವ್ರಿಗೆ ಉಂಟಾಗುತ್ತೆ ಅಂತ. ನಿಮ್ಗೇನಾಯ್ತು? ತಂದೆಯಿಂದ ಇದೇನಿಲ್ಲ, ತಂದೆಯಿಂದ ನಿಮ್ಗೆ ಪ್ರಾಫಿಟ್ ಇದೆಯಾ? ಇಲ್ಲ. ಅದೇ, ಅದು ಇರಲ್ಲ ಅಷ್ಟೇ. ಅಲ್ಲಿ ಇರೋದು ಅಷ್ಟೇನೆ. 12ನೇ ಮನೆ ಯಾಕೆ ನಾವು 12ನೇ ಮನೆ ಗುರು ದಾಸನ ಆಗು ಅಂತ ಯಾಕೆ ಹೇಳ್ತೀವಿ? ಆ ಗುರುವಿನ ಬೆಂಬಲ ನಿಮಗಿಲ್ಲ. ಗುರು ಅಂದ್ರೆ ಯಾರು? ಗುರು ಅಂದ್ರೆ ದೈವ. ಆ ದೈವದ ಸಪೋರ್ಟ್ ನಿಮಗಿಲ್ಲ. ಆ ದೈವದ ಸಪೋರ್ಟ್ ನಿಮಗೆ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಅದನ್ನ ಹಿಡ್ಕೋಬೇಕು, ಗುರು ಹಿಡ್ಕೋಬೇಕು. ಹಾಗೆ ಇವರಿಗೆ ರವಿ 12ನೇ ಮನೆಯಲ್ಲಿ ಇದ್ದಾನೆ. ಏನಾಗುತ್ತೆ ಅವಾಗ? ಸೋಲ್ ಅಂತ ಹೇಳ್ತೀವಿ. ರವಿ ಅಂದ್ರೆ ಏನು? ಆತ್ಮ ಅಂತ ಅಲ್ವಾ? ಆತ್ಮಬಲ ಕಮ್ಮಿ ಇರುತ್ತೆ. ಅದಕ್ಕೆ ಪಿತೃ ಸಮಾನರಾದಂಥವ್ರನ್ನ ಆರಾಧನೆ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಇಲ್ಲ ಅಂದ್ರೆ ರವಿ ನ್ಯಾಚುರಲ್ ಜೋಡೆ ರವಿ ಯಾರು? ಅವ್ರನ್ನ ಇಟ್ಕೊಳ್ಳಿ. ಗೊತ್ತಾಯ್ತಾ? ಪ್ರತಿದಿನ ಬೆಳಗ್ಗೆ ಸೂರ್ಯಗೆ ನಮಸ್ಕಾರ ಮಾಡಿ ಅರ್ಘ್ಯ ಕೊಡೋದು, ಅದೆಲ್ಲ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆಯ್ತಾ? ನಿಮ್ಗೆ ಅರ್ಥ ಆಗ್ತಾ ಇದೆ ಅದು ಹೇಳಿ. ಮತ್ತೆ ನೋಡಿ, ಎಲ್ಲ ಅವಾಗಿಂದಲೂ ನೋಡ್ತಾನೆ ಇದೀವಿ, ಒಬ್ರದೆಲ್ಲ ಒಬ್ರದ್ದು. ಇವ್ರಿಗೂ 2ನೇ ಮನೆ ಕೇತುನೇ ಬಂತು. ಅವಾಗಿಂದಲೂ 2ನೇ ಮನೆ ಕೇತುನೇ ಬರ್ತಾ ಇದೆ. ಗುರುವಿನಿಂದ 2ನೇ ಮನೆ, ಇಲ್ಲ ಲಗ್ನದಿಂದ 2ನೇ ಮನೆ ಕೇತು. ಕಾಮನ್ ಆಗಿರುತ್ತೆ. ಇಡೀ ದಿನ ಇವತ್ತು ಯಾರದೇ ಚಾಟ್ ಹಾಕಿದ್ರು ಎಲ್ಲ ಹಂಗೇನೆ ಇರೋದು. ನೋಡಿ ಬೇಕಾದ್ರೆ. ಹಾ, ಯಾಕ ಲಗ್ನದಿಂದ 2ನೇ ಮನೆಯಲ್ಲಿ ಇದ್ರೆ ಅಲ್ಲಿ ಚಂದ್ರನಿಂದಲೂ 2ನೇ ಮನೆಯಲ್ಲೇ ಕೇತು, ಲಗ್ನದಿಂದಲೂ 2ನೇ ಮನೆ ಕೇತು. ಹಾಗೇನಾಗುತ್ತೆ ಅಂತಂದ್ರೆ 2ನೇ ಮನೆ ಕೇತು ನಿಷ್ಠುರವಾಗಿ ಮಾತಾಡೋದು ಅಂತ, ಅಥವಾ ನೆಗೆಟಿವ್ ಥಿಂಕಿಂಗ್ ಅಂತ. ಅಯ್ಯೋ ಆಗಲ್ಲ ಬಿಡ್ರಿ ಆ ಕೆಲಸ, ಇವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಮುಂಚೆನೆ. ಕೆಲ್ಸಕ್ಕೆ ಹೋಗಕ್ಕಿಂತ ಮುಂಚೆನೆ ಅಯ್ಯೋ ಇಷ್ಟೇನೆ ಬಿಡಿ ಅಂತ. ಅಥವಾ ಜೀವನನೇ ಒಂಥರ ವೈರಾಗ್ಯ. ಜೀವನನೇ ಒಂಥರ ವೈರಾಗ್ಯ. ನೋಡಿ ಬೇಕಾದ್ರೆ ಇವಾಗ ನಾವು ಒಂದಷ್ಟು ವಿಚಾರಗಳು ತಗೋಬೇಕಾಗುತ್ತೆ, ತುಂಬಾ ಕೇರ್ಫುಲ್ ಆಗಿ ಅನಲೈಸ್ ಮಾಡ್ಬೇಕು. 2ನೇ ಮನೆ ಕೇತು ಇರೋದು, 2ನೇ ಮನೆ ಅಂದ್ರೆ ಯಾವ್ದು? ಕುಟುಂಬ ಅಂತ. 2ನೇ ಮನೆ ಅಂದ್ರೆ ಕುಟುಂಬ. ಅಲ್ಲಿ ಕೇತು ಕೂತ್ಕೊಂಡಿರ್ತಾನೆ. ಕುಟುಂಬನೇ ಲಿಟಿಗೇಷನ್ ಅಂತ. ಏನ್ ಹೇಳಿ? ಲಿಟಿಗೇಷನ್ ಅಂತಂದ್ರೆ ನೀವೊಂದ್ ಮಾತಾಡ್ತೀರ, ಅವ್ರೊಂದ್ ಮಾತಾಡ್ತಾರೆ, ಅವ್ರೊಂದ್ ಮಾತಾಡ್ತಾರೆ, ಎಲ್ಲರದ್ದು ಒಂದೊಂದ್ ದಾರಿ. ವಾದ ವಿವಾದಗಳು ಅಂತ. ಕೋರ್ಟ್ ಅಲ್ಲಿ ಏನ್ ಮಾಡ್ತಾರೆ? ಅಪೋಸಿಟ್ ಪಾರ್ಟಿಯವನು ಮಾತಾಡ್ತಾನೆ, ನೀವು ಮಾತಾಡ್ತಾರೆ ಅಲ್ವಾ? ಕೇತು ಅಧಿಕಾರ. 2ನೇ ಮನೆ ಕೇತು ಸರಿ ಮಾಡ್ಕೊಳ್ಳಿ. 2ನೇ ಮನೆಯಲ್ಲಿ ಕೇತು ಇತ್ತು ಅಂದ್ರೆ ನಾಲ್ಗೆನಲ್ಲಿ ಮಚ್ಚೆ ಇರುತ್ತೆ ಅವ್ರಿಗೆ. ಅವ್ರು ಹೇಳಿದ್ ನಡೆಯುತ್ತೆ. ಇವ್ರು ಯಾವಾಗಲೂ ಒಳ್ಳೆ ಮಾತಾಡ್ತಾ ಇದ್ರೆ ಇವ್ರಿಗೆ ಒಳ್ಳೇದೇ ನಡೀತಾ ಇರುತ್ತೆ. ಇವ್ರು ಕೆಟ್ಟ ಮಾತಾಡಿದ್ರೆ ಇವ್ರಿಗೆ ಅದಕ್ಕಿಂತ ಜಾಸ್ತಿ ಕೆಟ್ಟದಾಗುತ್ತೆ. ಅಶ್ವಿನಿ ದೇವತೆಗಳು ಅಂತ, ಅಸ್ತು ಅಂತ ಹೇಳ್ತಾ ಇರ್ತಾರೆ.
ಹಾಗಾಗಿ 2ನೇ ಮನೆ ಕೇತು ಇದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಒಳ್ಳೇದನ್ನ ಶುಭ ನುಡಿಯೇ ಶಕುನದ ಹತ್ತಿ ಅಂತ ಹೇಳ್ತಾರೆ. ಶುಭ, ನೀವ್ ಎಷ್ಟು ಶುಭ ನುಡಿತೀರಾ ನಿಮ್ಗೇನಾಗುತ್ತೆ ಅದಕ್ಕಿಂತ ಜಾಸ್ತಿ ಒಳ್ಳೇದು. ದೇಶಪಾಂಡೆ ಅವರೇ, ನಿಮ್ಗೆ ತುಂಬಾ ಒಳ್ಳೇದಾಗಲಿದೆ, ತುಂಬಾ ಚೆನ್ನಾಗಾಗುತ್ತೆ. ಇನ್ನೊಂದು 10 ಎಕರೆ ಜಾಗ ತಗೊಳ್ರಿ ನೀವು. ಅವ್ರು 10 ತಗೊಳಿಸಿದ್ರೆ ನೀವು 20 ತಗೋಬಹುದು. ನೀವ್ ಎಷ್ಟು ಬ್ಲೆಸ್ ಮಾಡ್ತೀರಾ ಅದ್ರ ಡಬಲ್ ನಿಮಗೆ ಬರ್ತಾ ಇರುತ್ತೆ. ನೀವು ಎಷ್ಟು ಹೊಟ್ಟೆ ಉರಿ ಪಡ್ತೀರಾ ಅಷ್ಟು ಅದಕ್ಕಿಂತ ಜಾಸ್ತಿ ಹೊಟ್ಟೆ ಉರಿ ನಿಮ್ಗೆ ಆಗ್ಬಿಡುತ್ತೆ. ಅವ್ರಿಗಾಗತ್ತೆ, ಇನ್ನ ಜಾಸ್ತಿ ಆಗುತ್ತೆ. ಯಾಕೆ ನಾವು ಕೊಡೋ ಅಂಥದ್ದು ಏನಿಲ್ಲ. ದೇಶಪಾಂಡೆ ಜಾಗ ತಗೊಂತಾರೆ, ನಾನ್ ಕೊಡೋ ಅಂಥದ್ದು ಏನಿಲ್ಲ. ಬೇಕಾದ್ರೆ ಉದ್ಘಾಟನೆ ಕರಿಬಹುದು ಅಷ್ಟೇ. ಬೋರ್ವೆಲ್ ಹಾಕ್ಸ್ತಾ ಇದೀವಿ ಬನ್ನಿ, ಅಥವಾ ಇನ್ನೊಂದೇನೋ ಮನೆ ಕಟ್ತಾ ಇದೀವಿ ಬನ್ನಿ, ಇನ್ನು ಖುಷಿ. ಅದ್ ಬಿಟ್ಬಿಟ್ಟು ಹೊಟ್ಟೆ ಉರಿ ಕೊಟ್ರೆ ಏನ್ ಸಿಗುತ್ತೆ ಇಲ್ವಾ? ನೋಡಿ ಹಿಂಗಿದೆ ಅಂತ. ಶುಕ್ರ ಮತ್ತು ಮಂಗಳ ಬುಧ ಇತ್ತು. ಆಹಾ, ನೋಡಿ, ಶುಕ್ರ ಅಂದ್ರೆ 1 ಹೆಂಡತಿ, ಬುಧ ಅಂದ್ರೆ 2ನೇ ಹೆಂಡತಿ. ಯೋಗ ಏನಿದೆ, ಶುಕ್ರ ಬುಧ ಇದೆಯಲ್ಲ, ಶುಕ್ರ ಬುಧ ರವಿಯ ಹಿಂದ್ಗಡೆ ಮನೆಯಲ್ಲಿದ್ದಾರೆ. ಎಲ್ಲಿದ್ದಾರೆ? ಹಾ ಹಾ, ಅವ್ರ ಅಪ್ಪನಿಗೆ 2 ಹೆಂಡತಿ ಇದ್ರು ಅಂತ ಸತ್ಯ ಒಪ್ಕೋಬೇಕು ನಾವು. 2 ಹೆಂಡತಿ ಇದ್ರು ಅಂತ ಅದು ಅಲ್ಲಿ ತೋರ್ಸುತ್ತೆ ಇಂಡಿಕೇಶನ್. ಈ ಶುಕ್ರ ಮತ್ತೆ ದೂರ ಬರ್ತಿಲ್ಲ. ಅಲ್ಲ, ಅವ್ರು ಯಾರನ್ನ ಮದುವೆ ಆಗ್ತಾರೆ ಅವ್ರಿಗೊಂದು ತಂಗಿ ಇರ್ತಾಳೆ, ನಾದ್ನಿ ಇರೋ ಹೆಂಗಸನ್ನ ಮದುವೆ ಆಗ್ತಾರೆ ಅವ್ರು. ಬುಧ ನಾದ್ನಿ, ಬುಧ ಅಂದ್ರೆ ನಾದ್ನಿ. ಮ್ಯಾರೇಜ್ ಡಿಲೇ ಆಗುತ್ತಲ್ಲ, ಕಾರಣ ಏನು? ಎಲ್ಲ ಆಮೇಲೆ ಫಸ್ಟ್ ಏನಿದೆ ಅಂತ ಯೋಚನೆ ಮಾಡ್ಬೇಕು. ಮ್ಯಾರೇಜ್ ಡಿಲೇ ಆಗೋದಕ್ಕೆ ಬೇಕಾದಷ್ಟು ಕಾರಣ ಇದೆ. ಅವರು ರವಿನ ಆರಾಧನೆ ಮಾಡ್ಕೊಂಡು ಬರ್ಬೇಕು. ರವಿ 12ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ರವಿಯಿಂದ 12ನೇ ಮನೆಯಲ್ಲಿ ಇವರಿಬ್ರು ಇದ್ದಾರೆ. ಯಾವಾಗ ರವಿನ ಆರಾಧನೆ ಮಾಡ್ಕೊ ಶುರು ಮಾಡ್ತಾರೆ, ಬೈ 1 ಟೇಕ್ 1 ಫ್ರೀ ಸಿಗತ್ತೆ. ಯಾಕೆ ಹೇಳಿ? ಹಾ, ಅಕ್ಕನ್ ಕರ್ಕೊಂಡ್ ಬಂದ್ರೆ ತಂಗಿ ಹಿಂದೆ ಬಂದಿರ್ತಾಳೆ ನೋಡಿ ಬೇಕಾದ್ರೆ. ಹಾ, ಆಯ್ತಾ? ಶನಿ ವಕ್ರಿ ಆಗ್ಬಿಟ್ಟಿದ್ದಾನೆ. ಅದೇ ಇವಾಗ ಯಾವಾಗ ವಕ್ರಿ ಗ್ರಹಗಳಿರುತ್ತೆ ಅವ್ರು ನಮಗೆ ನೆಮ್ಮದಿ ಕೊಡಲ್ಲ. ಶನಿ ವಕ್ರಿ ಆದ್ರೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಜಾಗ ಎಲ್ಲ ಸೌಂಡ್ ಬರ್ತಾ ಇರುತ್ತೆ, ಡಬ್ 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 ಅಂತ, ತುಂಬಾ ಫಾಸ್ಟ್ ಆಗ ಅಥವಾ ಒಂಥರ ಇದರಿಂದಲ್ಲ. ಅದು ಅವ್ರಿಗೇನಾದ್ರು ಕೋಪ ಬಂದು ನಡ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಭೂಕಂಪ ಆಗೋ ತರಾನೇ ನಡೀತಾರೆ. ಕೋಪ ಬರ್ಬೇಕು ಅವ್ರಿಗೆ. ಅದು ಶನಿ, ಇದು ಶನಿ ಕೋಪ ಬಂದ್ರೆ ತುಂಬಾ ಕಷ್ಟ. ಆ ಇವನು ಶಿವ ತಾಂಡವ ನೃತ್ಯ ಮಾಡ್ತಾನಲ್ಲ, ಶನಿ ವಕ್ರಿ ಆದ್ರೆ ಹಂಗೇನೆ. ಹೇಳಿ, ಏನ್ ಹೇಳಿ? ಗುರು ವಕ್ರಿ ಇದ್ರೆ ಅವರು ಬೇರೆಯವ್ರು ಹೇಳಿದ್ ಕೇಳಲ್ಲ, ಗಮನ ಕಮ್ಮಿ ಇರುತ್ತೆ. ಗಮನ ಕಮ್ಮಿ ಅಂದ್ರೆ ಲಿಸನಿಂಗ್ ಕೆಪಾಸಿಟಿ ಕಮ್ಮಿ ಇರುತ್ತೆ ಅಂತ. ಗುರು ವಕ್ರಿ ಇದೆ. ಗುರು 6, 8, 12 ಗುರು ವಕ್ರಿ ಇದೆಲ್ಲ ಸೇಮ್ ರಿಸಲ್ಟ್. ಅರ್ಥ ಮಾಡ್ಕೊಳ್ಳಿ. 6 ಗೊತ್ತಾಯ್ತಲ್ವಾ? ಗುರು ವಕ್ರಿ ಇದ್ರೆ ಗುರು ಏನ್ ಫಲ ಕೊಡ್ಬೇಕು ಅದನ್ನ ಕೊಡಕ್ ಆಗಲ್ಲ, ಉಲ್ಟಾ ಫಲ ಕೊಡ. ಶನಿ ವಕ್ರಿಯಾಗಿ ರಾಹು ಜೊತೆ ಇದ್ದಾನೆ. ಯಾವ್ದೋ ಒಂದು ಫಾರಿನ್ ಲ್ಯಾಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು, ಬಟ್ ಆಗ್ತಾ ಇಲ್ಲ. ರಾಹು ಅಂದ್ರೆ ಫಾರಿನ್ ಲ್ಯಾಂಡ್, ಶನಿ ಅಂದ್ರೆ ಕರ್ಮ. ಅಲ್ಲಿ ಹೊರದೇಶದಲ್ಲಿ ಕರ್ಮ ಮಾಡ್ಬೇಕಾದಂತ ಯೋಗ ಇದೆಯಾ? ಅದಕ್ಕೆ ಹೊರದೇಶದಲ್ಲಿ ಕರ್ಮ ಮಾಡ ಇಂಪ್ರೂವ್ ಆಗ್ತದೆ. ಆಗುತ್ತೆ, ಹೋದ್ರೆ ಆಗತ್ತೆ, ಆಗಲ್ಲ ಅಂತ ಏನಿಲ್ಲ. ಹಾ, 6, 8 ರವಿ ಮತ್ತು ಕೇತು ಇರೋದು. ಹ್ಮ್ ಕೇತು ಮತ್ತು ಕೇತು.
ಅವ್ರೇನು ಸ್ಪಿರಿಚುವಲ್ ಅಂತ. ಜ್ಞಾನ, ಗುರು ಜ್ಞಾನಕಾರಕ, ಕೇತು ಬ್ರಹ್ಮಜ್ಞಾನಕಾರಕ. ಬ್ರಹ್ಮಜ್ಞಾನ ಕೇತು ಹೂ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ ಹೇಳ್ತಾರೆ ಹೇಳಿ? ಹಾ, ವೇದ ಮಂತ್ರದಲ್ಲಿ ಹೇಳ್ತಾನೆ ಬ್ರಹ್ಮಜ್ಞಾನ ಕೇತು ಹೂ. ಆರೋಗ್ಯ ಪದಾರ್ಥ ಪುರುಷ ಸೂಕ್ತ. ಚಕ್ಷುಷು ಸೂರ್ಯ ಚಂದ್ರಮ ಮನಸೋ ಜಾತಃ. ಹಾ, ಅಲ್ಲಿ ಅಲ್ವಾ? ಪುರುಷ ಅಂದ್ರೆ ಕಣ್ಣು. ಕಣ್ಣು ಸೂರ್ಯ. ಅಲ್ವಾ? ಇಲ್ಲಿ ಕೇತು ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಈ ಪುರುಷ ಸೂಕ್ತದಲ್ಲಿ ಏನ್ ಹೇಳಿದ್ದಾರೆ ಅದಷ್ಟು ನಮ್ಮ ಶರೀರದ ಇದನ್ನೇ ಹೇಳಿರೋದು. ಹೌದು. ಗೊತ್ತಾಯ್ತಾ? ಅದನ್ನ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ನಾವು ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ತೀರ್ಥ ಪ್ರಸಾದ ತಗೊಂತೀವಿ ನೋಡಿ, ಕಣ್ಣಿಗೆ ಅನ್ಸ್ಕೊಂತೀವಿ. ತೀರ್ಥ ಕುಡಿದ್ಬಿಟ್ಟು ಈ ಕಣ್ಣಿಗೆ ಫಸ್ಟ್ ಹಿಂಗ್ ಅನ್ಕೊಂಡು ಆಮೇಲೆ ಕುಡಿದ್ಬಿಟ್ಟು ಇಲ್ಲಿ ಇಟ್ಕೊಂತೀವಿ. ಇಲ್ಲಿ ಶಿಖಾಯ ಮಧ್ಯೆ ಪರಮ ಆತ್ಮ ವ್ಯವಸ್ಥಿತ ಅಂತ ಹೇಳ್ತಾನೆ. ಶಿಖೆ, ಇದು ಶಿಖೆ ತಾನೆ, ಅಲ್ಲಿ ಪರಮಾತ್ಮ ವ್ಯವಸ್ಥಿತ ಅಂತ ಹೇಳ್ತಾನೆ. ವ್ಯವಸ್ಥಿತ ಅಂದ್ರೆ ಏನು? ಹಾ, ಅಲ್ಲಿ ನಾವು ಕೊನೆಗೆ ಹೂವನ್ನ ಇಲ್ಲಿಗೆ ಇಡ್ತೀವಲ್ವಾ, ಪ್ರಸಾದ ಕಿವಿ ಮೇಲೆ ಇಟ್ಕೊಂತಾರೆ ಬಿಡಿ, ಅದು ಪ್ರಶ್ನೆ ಬೇರೆ. ಎಲ್ಲಿಗೆ ಇಟ್ಕೊಂತೀವಿ? ಇಲ್ಲಿ ಇಟ್ಕೊಂತೀವಿ ಹೂವನ್ನ. ಅಲ್ಲಿ ಪರಮಾತ್ಮ ವ್ಯವಸ್ಥಿತವಾಗಿರ್ತಾನಂತೆ ಶಿಖೆನ. ಅಲ್ಲಿ ಪ್ರತಿಯೊಂದು ಹೇಳಿದ್ದಾರೆ ಅಲ್ಲಿ. ಹಾ ಹೌದು, ಅದು ಆಂಟಿನಾ. ಅದು ನಿಮ್ಗೆ ಇದಕ್ಕೆ ಕನೆಕ್ಟ್ ಆಗುತ್ತೆ ಶಿಖೆ. ಹಾ, ಆಯ್ತು. ಇದರಲ್ಲಿ ಇನ್ನೇನ್ ಕೇಳ್ಬೇಕು? ಇವರಿಗೆ ನವೆಂಬರ್ಗೆ ಗುರು ಕಟಕ ರಾಶಿಗೆ ಬರುವಾಗ ಗುರು ಮೇಲೆ ಗುರು ಬರ್ಬೇಕಾದ್ರೆ ಮದ್ವೆ ಆಗ್ಬಿಡುತ್ತೆ. ಮದ್ವೆ ಡಿಲೇ ಅಂತಂದ್ರಲ್ಲ, ಅಕ್ಟೋಬರ್ ಅಲ್ಲಿ ಬರ್ತಾನ. ಪ್ಲಾನ್ ಮಾಡ್ಬೇಕು, ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಆಗುತ್ತೆ. ಗುರುಗಳು ಒಬ್ಬೊಬ್ರಿಗೆ ಮದ್ವೆನೇ ಬೇಡ ಅಂತ ಹೇಳ್ತಾ ಇರ್ತಲ್ಲ, ಅವ್ರಿಗೂ ಹಂಗೆ ಆಗುತ್ತಾ? ಬೇಡ ಅನ್ನೋದು ಬೇಕಾದಷ್ಟು ಕಾರಣ ಇರುತ್ತೆ ಮದ್ವೆ ಬೇಡ ಅಂತ ಹೇಳೋದಕ್ಕೆ. ಯಾವ ಕಾರಣ ಅನ್ನೋದು ನೋಡಿ. ನಾವು ಯಾರ್ದೋ ಯಾತಕ್ಕೆ ಯಾರ್ದೋ, ಇವಾಗ ಅವ್ರೇನ್ ಮದ್ವೆ ಬೇಡ ಅಂತ ಹೇಳ್ತಾ ಇಲ್ವಲ್ಲ, ಮದ್ವೆ ಆಗ್ಲಿ ಅಂತ ತಾನೇ ಹೇಳ್ತಾ ಇದ್ದಾರೆ. ಮದ್ವೆ ಇವಾಗ ಕೆಲವರು ಇರ್ತಾರೆ ಮದ್ವೆನೇ ಬೇಡ ಅಂತ ಹೇಳ್ತಾ ಇರ್ತಾರೆ. ಏನಕ್ಕೆ ಬೇಡ ಅಂತಾರೆ? ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು. ಅದೇ ಅವ್ರನ್ನೇ ಕೇಳ್ಬೇಕು, ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ ಅಂತ. ಎರಡರಲ್ಲಿ ಒಂದ್ ಇರ್ಬೇಕು ತಾನೆ. ಇವಾಗ ಮದ್ವೆ ಆಗಿ ಏನಕ್ಕೆ ಮದ್ವೆ ಆಗೋದು? ಒಂದು ಪೀಳಿಗೆ ಜಾಸ್ತಿ ಆಗಿ ಅದ್ ಬೇಡ ಅವ್ರಿಗೆ ಅಂತಂದ್ರೆ ಮತ್ತೇನಕ್ಕೆ? ಅಲ್ವೇನ್ರಿ? ಹೌದಾ ಅಲ್ವಾ? ಇವಾಗ ಮದ್ವೆ ಆಗ್ಬೇಕು ಅಂತಂದ್ರೆ ಏನ್ ಇರ್ಬೇಕು ಅದು ಇರ್ಬೇಕು. ಅದು ಇಲ್ಲ ಅಂತಂದ್ರೆ ಮದ್ವೆ ಬೇಡ, ಇನ್ನೇನಕ್ಕೆ ಬೇಡ? ಹೌದಲ್ವಾ? ಆಸೆನೇ ಇಲ್ಲ ಅಂದ್ರೆ ಮದ್ವೆ ಏನಕ್ಕೆ ಮಾಡೋದು? ಸುಮ್ನೆ ಅವ್ರ ಜೀವನ ಹಾಳು ಮಾಡಲ್ಲ. ಅವ್ರ ಜೀವನ ಹಾಳಾಗುತ್ತೆ ತಾನೆ. ಮತ್ತೆ ಶುಕ್ರ ಕೇತು ಇರೋ ಹುಡುಗಿ ಕಟ್ಕೊಂಡ್ಬಿಟ್ರೆ ನಿಮ್ ಲೈಫೇ ಹಾಳು. ಆಕೆ ವೈರಾಗ್ಯ, ನಿಮ್ ಲೈಫು ಹಾಳು. ನಿಮ್ದು ವೈರಾಗ್ಯ ಬಂದ್ಬಿಟ್ಟು ಅಷ್ಟೇ. ಏನ್ ಮಾಡ್ತೀರಾ? ಹಾ, ಇಬ್ರದ್ದಾಗೆ ಇದ್ರೆ ಕಟ್ಕೊಳ್ಳಿ, ಏನ್ ತೊಂದ್ರೆ ಏನಿಲ್ಲ. ಇಬ್ರಿಗೂ ಶುಕ್ರ ಕೇತು, ಇವ್ರಿಗೆ ಏನ್ ತೊಂದ್ರೆ ಏನಿಲ್ಲ. ಏನ್ ತೊಂದ್ರೆ ಇಲ್ಲ. ಹೆಂಗ್ ಸರಿ ಹೋಗುತ್ತೆ? ನೀವ್ ಹೇಳೋದೇನು? ನಾನು ಸನ್ಯಾಸಿ ನೀನು ಸನ್ಯಾಸಿ ಅಂದ್ರೆ ಮತ್ತಿನ್ನೇನಾಯ್ತು ಅಲ್ಲಿಗೆ? ಅಲ್ಲ, ಏನಾಗುತ್ತೆ? ತೊಂದ್ರೆ ಏನಾಗಿದೆ? ತೊಂದ್ರೆ ಏನಾಗುತ್ತೆ ಹೇಳಿ? ಏನು ತೊಂದ್ರೆ ಆಗಲ್ಲ ತಾನೆ. ಒಳ್ಳೇದೇ ಅಲ್ವಾ? ಇವತ್ತು ಅಡ್ಗೆ ಮಾಡ್ಬೇಡ, ಮನೆಯಲ್ಲಿ ಇದ್ದು ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ ದೇವಸ್ಥಾನದಲ್ಲಿ, ಮುಗೀತಲ್ಲ. ಈ ಕಡೆ ದುಡ್ಡು ಉಳಿತು ತಾನೆ. ಎಲ್ಲ ಗಂಡ ಹೇಳ್ಬಿಟ್ಟು ಚೆನ್ನಾಗಿ ಅಡ್ಗೆ ಮಾಡು ಅಂತ, ಮನೆಗೆ ಇಷ್ಟ ಇರಲ್ಲ ಅಡ್ಗೆ ಮಾಡಕ್ಕೆ. ಅವಾಗ ಬೇಜಾರಾಗ್ಬಿಡುತ್ತೆ ತಾನೆ, ಲೈಫೇ ಹಾಳಾಗೋಗುತ್ತಲ್ವಾ? ಇಬ್ಬರಿಗೂ ಶುಕ್ರ ಕೇತುನೇ ಇದ್ಬಿಟ್ರೆ ಏನಾಯ್ತು ಅವಾಗ? ಇಬ್ರಿಗೂ ವೈರಾಗ್ಯ ಮನ್ಸು ಅಲ್ವೇನ್ರಿ? ಹಾ, ತಲೆ ಕೆಡ್ಸ್ಕೋಬಾರ್ದು. ಯಾವ ತರ ಇದೆ ಆ ತರಕ್ಕೆ ಹೋಗ್ತಾ ಇರ್ಬೋದು ಅಲ್ವಾ? ಈ ಜಾತಿ ಆ ಜಾತಕನ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರಲ್ರಿ ಆಗ್ಲೇನೇನೆ. ಹಾ, ಅರ್ಧಂಬರ್ಧ ಏನ್ ಮಾಡಿಲ್ಲ. ಯಾಕ್ರಿ ಅರ್ಧಂಬರ್ಧ ಮಾಡಿದ್ರೇನ್ರಿ? ನೀವ್ ಹೇಳಿ
ನಾವ್ ಹೇಳುವಾಗ ನಾನು ಹೇಳ್ದೆ ನಿಮ್ದೇ ಜಾತಕ ಎಕ್ಸ್ಪ್ಲೈನ್ ಮಾಡ್ರಿ ನೀವು ಅಂತ, ನೀವು ಕೇಳಿಸ್ಕೊಳ್ಳಿಲ್ಲ. ಹೌದಲ್ವಾ? ಅಲ್ವಾ? ನಿಮ್ ಜೀವನನ ನೀವು ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಹೇಳ್ದೆ ನಾನು. ಗುರುಗಳಿಂದ ಬರೋದು ಅದು ಆಶೀರ್ವಾದ. ಅಲ್ಲ ರೇ, ನಾನು ನಿಮ್ಗೆ ಹೇಳ್ದೆ ನಿಮ್ ಜಾತಕನ ಎಕ್ಸ್ಪ್ಲೈನ್ ಮಾಡ್ರಿ, ಕರೆಕ್ಟ್ ಆಗಿ ಹೇಳ್ತೀನಿ ಅಂತ. ಹೇಳಿಲ್ವಾ? ಒಂದ್ ನಿಮಿಷ ಇರಮ್ಮ. ಈ ಜಾತಕ ಹಾ. ಹೇಳ್ದಲ್ಲ, ಶುಕ್ರ ರಾಹು ಇದಾರೆ, ಹೆಂಡತಿ ಒಟ ಒಟ ಅಂತ ಮಾತಾಡೋಳಾಗಿರ್ತಾಳೆ. ರವಿ ಗುರು ಇರುತ್ತೆ, ಒಳ್ಳೆ ಪುನಃ ಆತ್ಮ ಏನಾಗಿರುತ್ತೆ, ಪುನಃ ರೀಬರ್ತ್ ಆಗಿರುತ್ತೆ. ಯಾರೋ ತಾತನೋ ಮುತ್ತಾತನೋ ಅವರು ಪುನಃ ಹುಟ್ಟು ಬಂದಿರ್ತಾರೆ. ಒಳ್ಳೆ ಇವರು ಅಥವಾ ಇವ್ರ ಮಕ್ಕಳು ಇವ್ರ ಗುರು ರವಿ ಇರತ್ತಾನೆ, ಪುನಃ ಜನ್ಮ ತಗೊಂಡಿರ್ತಾರೆ ಆಸೆ ಅಲ್ವಾ? ಏನ್ ಬೇಕು ಹೇಳ್ರಿ? ಗುರುಗಳೇ ಹೇಳಿದ್ರು ಮುಂದೆ ಮುಂದೆ ಫ್ಯೂಚರ್ ಮತ್ತೆ ಇನ್ನೊಂದು ಬಿಸ್ನೆಸ್ ಮಾಡಿದ್ರೆ ನಡೆಯುತ್ತಾ? ನೋಡಿ, ಬಿಸ್ನೆಸ್ ಅಂತ ಕೇಳ್ತಾ ಇದ್ದೀರಾ. ನೋಡಿ, ವ್ಯವಹಾರ ಅಂತ ನಾವು ತಗೊಂಡಾಗ ಶನಿಯನ್ನ ತಗೋಬೇಕು. ವ್ಯವಹಾರಕ್ಕೆ ಕಾರಕ ಯಾರು ಹೇಳಿ? ಶನಿ ವ್ಯವಹಾರಕ್ಕೆ ಕಾರಕ. ಸರ್ವಿಸ್ ಅಂತ ಹೇಳ್ತೀವಿ, ಕರ್ಮ ಅಂತ ಹೇಳ್ತೀವಿ. ಶನಿ ಅಂದ್ರೆ ವ್ಯವಹಾರ, ಅಂದ್ರೆ ಕರ್ಮ ಅಂತ. ಕರ್ಮ ಯಾವ ತರ ಇದೆ ಅನ್ನೋದನ್ನ ನೋಡ್ಬೇಕಂದ್ರೆ ಶನಿ ಯಾವ್ಯಾವ ಗ್ರಹದ ಸಂಬಂಧದಲ್ಲಿದ್ದಾನೆ ಅಂತ ನೋಡ್ಬೇಕು. ಯಾವ್ಯಾವ ಗ್ರಹ ಸಂಬಂಧದಲ್ಲಿದ್ದಾನೆ ಶನಿ? ಚಂದ್ರನ ಜೊತೆ ಸಂಬಂಧದಲ್ಲಿದ್ದಾನೆ. ಅಂದ್ರೆ ತಿರುಗಾಟ ಮಾಡ್ತಕ್ಕಂಥ ವ್ಯವಹಾರ ಇವ್ರಿಗೆ ಆಗಿ ಬರುತ್ತೆ ಅಂತ. ಜೊತೆಗೆ ಬುಧ ಇದ್ದಾನೆ, ಬಿಸ್ನೆಸ್ ತಿರ್ಗಾಡ್ಕೊಂಡು ಮಾಡಿದ್ರೆ ಇವ್ರಿಗೆ ಚೆನ್ನಾಗಿರುತ್ತೆ ಅಂತ. ಮಾರ್ಕೆಟಿಂಗ್ ಪರ್ಸನ್ ಇವ್ರು ಚೆನ್ನಾಗ್ ಆಗ್ತಾರೆ. ಮಾರ್ಕೆಟಿಂಗ್ ಒಂದ್ ಕಡೆ ಕುತ್ಕೊಳಕ್ ಆಗಲ್ಲ ಅಲ್ವಾ, ತಿರ್ಗಾಡ್ಬೇಕು. ಅದನ್ನ ಹೇಳುತ್ತೆ ಇಲ್ಲಿ, ತಿರ್ಗಾಡ್ಕೊಂಡು ಹೋಗ್ತಕ್ಕಂಥದ್ದು. ಆಯ್ತಾ? ಅದನ್ನ ವ್ಯವಹಾರವನ್ನ ಇಲ್ಲಿ ಹೇಳ್ತಾ ಇದೆ, ತಿರ್ಗಾಡ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನೇನಿದೆ? ಪೂಜಾ ಅರ್ಚನೆ ಮನೆಯಲ್ಲಿ ಪೂಜಾ ಅರ್ಚನೆ. ನೋಡಿ, ಯಾವ ಗ್ರಹ ಎಲ್ಲಾದ್ರೂ ಕೆಟ್ಟೋಗ್ಲಿ, ದಶಮದಲ್ಲಿ ಕುಜ ಇದ್ರೆ ಆ ಮನುಷ್ಯ ಹೆಂಗೋ ಜೀವನ ಮಾಡ್ತಾನೆ ಅಂತ ಹೇಳುತ್ತೆ ಶಾಸ್ತ್ರ. ಪರಾಶರ ಹೇಳಿ, ಏನ್ ಹೇಳಿ? ದಶಮದಲ್ಲಿ ಮಂಗಳ ಇದ್ರೆ ಆ ಮನುಷ್ಯನ್ ತಗೊಂಡು ಮಧ್ಯ ಸಮುದ್ರಕ್ಕೆ ಹಾಕಿದ್ರು ಬದುಕ್ ಬರ್ತಾನೆ ಅಂತ. ಹೋರಾಟ ಅನ್ನೋದೇ ಮಂಗಳ ಕರ್ಮಸ್ಥಾನದಲ್ಲಿ ಕೂತಿದ್ದಾನೆ, ಏನಾಗುತ್ತೆ? ಹೌದು, ಹೋರಾಟದಿಂದನೇ ಜೀವನನೇ ಹೋರಾಟ. ಮಂಗಳ ಅಲ್ಲಿದ್ದಾನೆ. ಯಾರಿಗೆ ದಶಮದಲ್ಲಿ ಮಂಗಳ ಇರ್ತಾನೆ, ಜೀವನ ಎಷ್ಟೇ ಕಷ್ಟ ಆದ್ರೂ ಮಾಡ್ಕೊಂಡು ಹೋಗ್ತಾರೆ ಅವರು. ಧೈರ್ಯಕ್ಕೆ ಕಾರಕ ಮಂಗಳ. ಹಾಗಾಗಿ ಇವರು ಧೈರ್ಯವಾಗಿ ಎಷ್ಟೇ ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ನಡ್ಕೊಂಡು ಹೋಗ್ತಾರೆ. ನೋಡಿ, ಸಪ್ತಮದಲ್ಲಿ ಲಗ್ನದಿಂದ 7ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಏನ್ ಹೇಳಿ? 7ನೇ ಮನೆಯನ್ನ ನಾವು ವೈವಾಹಿಕ ಜೀವನ ಅಂತ ಹೇಳ್ತೀವಿ. ಏನೋ ವೈವಾಹಿಕ ಜೀವನ ಅಂತ. ಕಾರಕೋ ಭಾವನಾಶನ ಅಂತ ಕೂಡ ಇನ್ನೊಂದ್ ಕಡೆ ಹೇಳ್ತೀವಿ. ಕಾರಕ ಯಾರು? ಶುಕ್ರ. ಹಂಗಾಗಿ ಆ ಕಾರಕನಾದವನು 7ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಇವ್ರ ಲೈಫ್ ಹೆಂಗಿರುತ್ತೆ ಗೊತ್ತಾ? 1-2 ಮಕ್ಕಳಾದ್ಮೇಲೆ ವೈವಾಹಿಕ ಜೀವನ ಅಲ್ಲೇ ನಿಂತೇ ಹೋಯ್ತು. ಆಮೇಲೆ ಗಂಡ ಹೆಂಡತಿಗೆ ಸಂಬಂಧನೇ ಇರಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ಶುಕ್ರ 7ನೇ ಮನೆಯಲ್ಲಿ ಕೂತಿರ್ತಾನೆ, ಕಟ್ ಮಾಡ್ಬಿಡ್ತಾನೆ. ನಾನು ಅದಕ್ಕೆ ಫಸ್ಟೇ ಈ ಇದು ಕದಳಿ ಹೂವ ಅದನ್ನ ಮಾಡ್ತೀನಿ. ಅದನ್ನ ಸ್ವಲ್ಪ ಏನು ತೊಂದರೆ ಇದೆಲ್ಲ ನಾನು ಫಸ್ಟಿಂದನೂ ಅರ್ಥಾಲಜಿ ಎಲ್ಲ ತಿಳ್ಕೊಳ್ತಾ ಇದ್ದೆ. ಹಾಗಾಗಿ ಹೇಳಿದ್ದೆಲ್ಲ ಮಾಡ್ಕೊಂತ ಇದ್ದೆ. ಯಾಕಂದ್ರೆ ಸಪ್ತಮ ಮಂಗಳ ಅಲ್ಲ, ಇದು ಶುಕ್ರ ಒಳ್ಳೇದಲ್ಲ. ಕಾರಕೋ ಭಾವನಾಶನ, ಅದು ಮದುವೆ ಆಗಕ್ಕೆ ಬಿಡಲ್ಲ ಫಸ್ಟ್ ತಿಂಗು 7ನೇ ಮನೆ. ಹಾಗೆ ಅದು ಒಂದು ಆಗ್ತದೆ. ಆಮೇಲೆ 7ನೇ ಮನೆಯಲ್ಲಿ ಇಷ್ಟು 2 ಶುಕ್ರ ಇದ್ದಾರೆ, ರಾಹು ಇದ್ದಾರೆ. 7ನೇ ಮನೆ 9ನೇ ಮನೆಯಲ್ಲಿ ನೋಡಿ, ಶನಿ ಇದ್ದಾನೆ, ಚಂದ್ರ ಇದ್ದಾರೆ, ಬುಧ ಇದ್ದಾರೆ 9ನೇ ಮನೆಯಲ್ಲಿ, ಲಗ್ನದಿಂದ 9ನೇ ಮನೆಯಿಂದ. ಹಾಗೆ ಏನಾಗುತ್ತೆ, 9ನೇ ಮನೆ ಅನ್ನೋದು 2ನೇ ಮದುವೆ.
ಅಲ್ಲಿ ಸಪ್ತಮಾಧಿಪತಿಗೂ ಅಲ್ಲೇ ಬಂದ. ಭಾಗ್ಯಾಧಿಪತಿ ಭಾಗ್ಯಾಧಿಪತಿ ಪಾಕಿಸ್ತಾನದಲ್ಲೇ ಇದ್ದಾನೆ, ಜೊತೆಗೆ ಸಪ್ತಮಾಧಿಪತಿ ಇದ್ದಾನೆ. ಮದುವೆ ಆದ್ಮೇಲೆ ಭಾಗ್ಯೋದಯ ಆಗಬೇಕು ಅಂತ. ಮೊದಲನೇ ಮದುವೆ ಅಲ್ಲ, ಎರಡನೇ ಮದುವೆ. ದುಬೈದಲ್ಲಿ ಅಲ್ಲ, ಅಲ್ಲಿ ಸಪ್ತಮಾಧಿಪತಿ ಅಲ್ಲಿ ಬಂದಿದ್ದಾನೆ. ಈಗ ಅದು ಹೆಂಗೆ ದಿವಾಲಿ ಯೋಗ ಅಂತ ತಗೋಬೇಕಾಗುತ್ತೆ. ಸಪ್ತಮಾಧಿಪತಿ ನವಮದಲ್ಲಿ ಇದ್ದಾನೆ. ಈಗ ಮೊದಲನೇ ಕಳತ್ರ ಅಂದ್ರೆ 7ನೇ ಮನೆ, ಎರಡನೇ ಕಳತ್ರ ಅಂದ್ರೆ 9ನೇ ಮನೆ. ಸಪ್ತಮಾಧಿಪತಿ 9ನೇ ಮನೆಯಲ್ಲಿ ಕೂತಿರೋದ್ರಿಂದ 2ನೇ ಕಳತ್ರ ಆಯ್ತಲ್ಲ ಇವ್ರಿಗೆ. ನವಮಾಧಿಪತಿ ನವಸ್ಥಾನದಲ್ಲಿ ಇರೋದ್ರಿಂದ 7ನೇ ಮದುವೆ. ಅಲ್ಲ, ಭಾಗ್ಯ 2ನೇ ಮದುವೆ ಆದ್ಮೇಲೆ ಭಾಗ್ಯ ಆಗುತ್ತೆ ಅಂತ. ಒಬ್ರು ಮಿನಿಸ್ಟ್ರು ಹಂಗೆ ಆಯ್ತು, ಸರ್ 2ನೇ ಮದುವೆ ಆದ್ಮೇಲೆ ಅವ್ರಿಗೆ ಚೆನ್ನಾಗಾಗುತ್ತೆ ಅಂತ 2ನೇ ಮದುವೆ ಆದ್ಮೇಲೆ ತುಂಬಾ ಚೆನ್ನಾಗಾಯ್ತು. ಏನು ನಂದು ಏನಾಯ್ತು, ಫಸ್ಟ್ ಹೆಣ್ಮಗು ಆಗಿದ್ದಕ್ಕೆ ಇದು ಜೈ ಶ್ರೀನಿವಾಸ ಹತ್ರ ಫಸ್ಟ್ ಹೋದಾಗ ಇಲ್ಲೇ ಮರುಮಂಗಲ ಜಾಯಿನ್ ಮಾಡ್ಕೊಳ್ಳಿ ತಿರುಪತಿನ. ಹಾ ಅದಾದ್ಮೇಲೆ ಮರುಮಂಗ 2011 ಇಸ್ವಿಲಿ 2010 ಒಂದು ನನ್ನ ಹೆಂಡತಿನೇ ಮದುವೆ. ಮತ್ತೆ 2011ರಲ್ಲಿ ಮರುಮಂಗಲ ಜಾಯಿನ್. ಅದಾದ್ಮೇಲೆ ಎಲ್ಲ ಚೇಂಜ್ ಆಗೋ. ವಿಕಳತ್ರ ಯೋಗ. ಅವ್ರು ಅವಾಗ್ಲೇ ಬೇರೆ ಯಾವ್ದೋ ಸ್ಟೋರಿ ಹೇಳಿದ್ರು, ಇವಾಗ ಇನ್ನೊಂದ್ ಸ್ಟೋರಿ ಹೇಳ್ತಾರೆ. ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ನಾನು ಹೋದ್ಮೇಲೆ ಇನ್ನೊಂದ್ ಸ್ಟೋರಿ ಹೇಳ್ತಾರೆ. ಇಲ್ಲ ಅಷ್ಟೇ, ಯಾವ ಸ್ಟೋರಿ ಇಲ್ಲ. ಹಾ ಮೊದಲನೇ ಮದ್ವೆ ಕೈ ಕೊಡುತ್ತೆ ಅಂದ್ರೆ ಈ ತರ ಆಗುತ್ತೆ ಅಂತ ಹೇಳ್ದೆ. 2ನೇ ಮದ್ವೆಯಿಂದ ತುಂಬಾ ಚೆನ್ನಾಗಾಗುತ್ತೆ. ಅವಾಗ ಅವ್ರು ಬೇರೆ ಯಾವ್ದೋ ಹೇಳಿದ್ರು, ಹಂಗಾಯ್ತು ಹಿಂಗಾಯ್ತು, ನಾನು ಏನೋ ಕದಲಿ ವಿವಾಹ ಮಾಡ್ಕೊಂಡು ಕದಲಿ ವಿವಾಹ ಎಲ್ಲ ಮಾಡ್ಕೊಂಡಿದ್ರಿಂದ ಸಕ್ಸಸ್ ಆಗಿದೆ ಅಂತ ಕೇಳಿರೋದು 1% ಇಲ್ಲ ನಾನು ಎಲ್ಲೂ. ಆದ್ರೆ ಇವಾಗ ಏನ್ ಹೇಳ್ತಾ ಇದೆ, 9ನೇ ಮನೆ ಅಂದ್ರೆ 2ನೇ ಮದ್ವೆ ಯೋಗ. ಸಪ್ತಮಾಧಿಪತಿ ಅಲ್ಲಿ ಕೂತ್ಕೊಂಡಿರೋದ್ರಿಂದ, ಜೊತೆಗೆ ಭಾಗ್ಯಾಧಿಪತಿನೂ ಅಲ್ಲೇ ಕೂತ್ಕೊಂಡಿರೋದ್ರಿಂದ ಇವ್ರಿಗೇನಾಗುತ್ತೆ, 2ನೇ ಮದುವೆ ಅಂತ ಆದ್ರೆ ತುಂಬಾ ಸ್ಟಾರ್ ಚೇಂಜ್ ಆಗಿ ಹೋಗ್ಬಿಡುತ್ತೆ, ಅನುಕೂಲಸ್ಥರಾಗ್ತಾರೆ. ಆ ತರ ಯೋಗ ಅಲ್ಲಿ ಬರುತ್ತೆ. ಈಗ ಮತ್ತೆ ಆಗಿದ್ದಾರಲ್ಲ ಅದೇ ಕಂಪ್ಲೀಟ್ ಮಾಡ್ಬೋದು ಅದು ಮಾಡ್ಬೋದು. ಅಲ್ಲ, 2ನೇ ಮದ್ವೆ ಆದ್ರಲ್ಲ, ಹಾ ಚೇಂಜ್ ಆಯ್ತಲ್ಲ. 2ನೇ ಮದ್ವೆ ಆದ್ರೆ ಇನ್ನೇನು. ಹಾಗಾದ್ರೆ ನಾವು ನಿಮ್ ಜಾತಕದಲ್ಲೂ ಹಂಗೆ ಇದೆಯಾ ಅಂತ ಯೋಚನೆ ಮಾಡ್ತಾ ಇದಾರೆ ಅಣ್ಣ ಅವರು. ಅಲ್ಲ, ಏನೋ ಇನ್ನೊಂದ್ ತಾಳಿ ಕಟ್ಬಿಟ್ರೆ ನೋಡಿ, ಇದ್ರೆ ಒಂದ್ ಒಳ್ಳೆ ದಿವಸ ನೋಡಿ ಒಂದ್ ತಾಳಿ ಕಟ್ಬಿಟ್ರೆ ಆಯ್ತು. ಅದ್ರಲ್ಲಿ ಏನಿದೆ? ಈಗೇನ್ ಚಿನ್ನದ ರೇಟು ಕಮ್ಮಿ ಆಗಿದೆ, 1 ಲಕ್ಷ ರೂಪಾಯಿ ಅಲ್ವಾ? ಒಂದ್ 10 ಗ್ರಾಮದ ಒಂದು ತಾಳಿ ಮಾಡ್ಬಿಟ್ಟು ಒಂಬತ್ತಾಗಿ ನೋಡಿ ಇರ್ಬೇಕು. ನೋಡೋಣ ಒಂದ್ ನಿಮಿಷ. ಇದೆ ತಾನೆ? ಇದೆ ಅಲ್ವೇನ್ರಿ ನಿಮ್ ಜಾತಕ? ಮತ್ತೆ ಇದೆ ತಾನೆ ನಿಮ್ ಜಾತಕ? ಮತ್ ಇದಾರಲ್ಲ ಅಲ್ಲೇ 9ನೇ ಮನೆಯಲ್ಲಿ 9th ಲಾರ್ಡ್ ಇನ್ 9th ಹೌಸ್. ಏನ್ ಸರ್ ನೀವ್ ಹೇಳ್ತೀರಾ? 9th ಲಾರ್ಡ್ 9th ಹೌಸ್ ಅಲ್ಲಿ ಇಲ್ವಾ? ನಾನು ಹೇಳುದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. 9ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಇದಾನ ಇಲ್ವಾ? ಮತ್ತೆ 9ನೇ ಮನೆ ಎಂದು ಭಾಗ್ಯ ಅಂತ, ಭಾಗ್ಯೋದಯ ಅಂತ ನಾವು ಹೇಳ್ತೀವಿ. ಏನ್ ಹೇಳ್ತೀವಿ? ಭಾಗ್ಯೋದಯ. ನಿಮಗೆ ಭಾಗ್ಯೋದಯ ಆಗ್ಬೇಕು. ಭಾಗ್ಯ ಪ್ಲಸ್ ಉದಯ. ಉದಯ ಅಂದ್ರೆ ಏನು? ರೈಸ್ ಅಂತ, ರೈಸಿಂಗ್ ಅಲ್ವಾ? ರೈಸಿಂಗ್, ಭಾಗ್ಯ ಉದಯ, ಅದು ಭಾಗ್ಯೋದಯ. ಆ ಭಾಗ್ಯಾಧಿಪತಿ ನಿಮ್ಗೆ ಆಕ್ಟಿವೇಟ್ ಆಗ್ಬೇಕು. ಆಕ್ಟಿವೇಟ್ ಯಾವಾಗ ಆಗ್ತಾನೆ? 2ನೇ ಮದುವೆ ಆದ್ಮೇಲೆ ಆಕ್ಟಿವೇಟ್ ಆಗ್ತಾನೆ. ಯಾಕಂದ್ರೆ ಅಲ್ಲೇ ಇದ್ದಾನೆ ಭಾಗ್ಯಾಧಿಪತಿ. ಗೊತ್ತಾಗಿಲ್ಲ? ಅಲ್ಲಿದ್ದಾನೆ. ಒಂದು ಬೇರೆ ಏನ್ ಕನೆಕ್ಟ್ ಆಗಿದೆ? ಭಾಗ್ಯಾಧಿಪತಿ ಯಾರ ಜೊತೆನಲ್ಲಿದ್ದಾನೆ? 12ನೇ ಅಧಿಪತಿ. 2ನೇ ಮದುವೆ ಎಲ್ಲಾಗ್ಬೇಕಾದ್ರೆ ದೂರಲ್ಲಿ ಆಗ್ಬೇಕು. ಆಯ್ತು. ಜೊತೆಗೆ ಯಾರಿದ್ದಾರೆ? ಅಷ್ಟಮಾಧಿಪತಿ ಮಂಗಳ ಇದ್ದಾನೆ. ಸಡನ್ ಅಷ್ಟಮ ಅಂದ್ರೇನು? ಸಡನ್ ಆಗಿ ಆಗ್ತಕ್ಕಂಥದ್ದು. ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು. ನಿಮ್ ಮನೆಯಿಂದ ದೂರದ ಜಾಗದಲ್ಲಿ ಯಾವತ್ತೋ ಒಂದು ಹೋಗಿರ್ತೀರಾ, ಪ್ಲಾನ್ ಮಾಡ್ಕೊಂಡು ಹೋಗಿ, ಒಂದು ಕೈನಲ್ಲಿ ಒಂದು ತಾಳಿ ಹಿಡ್ಕೊಂಡೇ ಹೋಗಿರಿ.
ಯಾರಿಗೂ ಹೇಳ್ಬೇಡಿ, ಪಟ್ ಅಂತ ಕಟ್ಬಿಡಿ. ನಿಮ್ಮ ಮನೆಯವ್ರಿಗೆ ನಾನು ಹೇಳಿದ್ದು. ಹ್ಮ್. ಅದೇ ಅಲ್ಲ ಎಷ್ಟು ದೂರ ಇನ್ಮೇಲೆ ನೋಡಿ ಲೆಕ್ಕ ಹಾಕಿ. ಇವಾಗ ಕಿಲೋಮೀಟರ್ ಲೆಕ್ಕ ಕೇಳ್ತೀರಾ ನೀವು, ಯಾವ ತರ ಕೇಳ್ತೀರಾ ಅಂತ ನೋಡಿ. ನಿಮ್ಮ ಕನ್ಯಾದಿಂದ 30 ಕಿಲೋಮೀಟ್ರು ತುಲಾ, ಅಲ್ಲಿಂದ 30 ಕಿಲೋಮೀಟ್ರು, ಅಲ್ಲಿಂದ ಇದು, ಇಲ್ಲಿಂದ ಅಲ್ಲಿಂದ ನಿಮ್ಮ ಮನೆಯಿಂದ 180 ಕಿಲೋಮೀಟ್ರು, ಅಥವಾ ಅಲ್ಲಿಂದ ಮತ್ತೆ ಇದು ಲೆಕ್ಕ ಹಾಕಿ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ. ಎಂಟ್ನೂರ 24, 240 ಕಿಲೋಮೀಟರ್. ಒಂದು ರಾಶಿ 30 ಕಿಲೋಮೀಟರ್ ಲೆಕ್ಕ. ಅಷ್ಟು ದೂರದಲ್ಲಿ ಹೋಗಿ ಏನು ಹಿಂದೆ ಮುಂದೆ ನೋಡ್ಬಾರ್ದು, ಯೋಚನೆ ಮಾಡಕ್ ಹೋಗ್ಬಾರ್ದು. ನೋಡಿ ದೇವಸ್ಥಾನದಲ್ಲ ಸ್ಟಾರೇ ಚೇಂಜ್ ಆಗ್ಬಿಡತ್ತಲ್ಲ. ದೇವಸ್ಥಾನದಲ್ಲೋ ಇಲ್ಲ ಏನಾಗಿದೆಯಾ ಆಡೋದ್ ಮಾಡ್ಕೊಂತೀರ ದೇವಸ್ಥಾನದಲ್ಲೇ ಮಾಡಿ, ಮತ್ತೆ ಲಾಡ್ಜ್ ಗೀಚ್ ಎಲ್ಲ ಕಟ್ಬಿಟ್ಟಾರೆ. ಯಾಕೆ ಸುಮ್ಮನೆ ಯಾವ್ದೋ ಒಂದು ಒಳ್ಳೆ ದೇವಸ್ಥಾನದಲ್ಲೇ ಕಟ್ಟಿ, ಒಳ್ಳೇದೇ ಆಗ್ಲಿ ಅಂತ. ರವಿ ಇದ್ದಾನೆ, ಮಂಗಳ ಇದ್ದಾನೆ, ಸುಬ್ರಹ್ಮಣ್ಯ, ಆಮೇಲೆ ರವಿ ಅಂದ್ರೆ ಈಶ್ವರ, ಶುಕ್ರ ಅಂದ್ರೆ ಯಾವ್ದೋ ದೇವಿ, ಆತರ ಒಂದು ದೇವಸ್ಥಾನಕ್ಕೆ ಹೋಗಿ ಕಟ್ಬಿಡಿ. ಇದು 1 ಲಕ್ಷದ ಬಜೆಟ್ ಆಯ್ತು ಇವಾಗ, ಅಲ್ವೇನ್ರೆ? ಸುಮ್ಮನೆ ನೀವು 1 ಗ್ರಾಮ್ 2 ಗ್ರಾಮ್ ಕಟ್ತೀನಿ ಅಂದ್ರೆ ಅವರು ಒಪ್ಪಲ್ಲ. 10 ಗ್ರಾಮ್ ತಗೊಂಡೋಗಿ ಕಟ್ಬಿಡಿ, ನೋಡಿ ಭಾಗ್ಯೋದಯ ಆಗುತ್ತೆ. ಹೌದಲ್ವಾ? ಸರಿ, ಓಕೆ, ಕ್ಲೋಸ್ ಮಾಡೋಣ. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಪಟ್ ಪಟ್ ಅಂತ ಬೇಗ.